ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಸಾಮಾನ್ಯವಾಗಿ ತಂದೆ ತಾಯಿಯವರು ಕೇಳುವ ಒಂದು ವಿಶೇಷ ಪ್ರಶ್ನೆಯ ಬಗ್ಗೆ ಸ್ವಲ್ಪ ವಿಷಯ ಮಾತಾಡ್ತೀನಿ. ತಂದೆ ತಾಯಿ ನನ್ನ ಕಡೆ ಬಂದಾಗ ಕೇಳೋದು ಸಹಜವಾಗಿ ಒಂದೇ ಪ್ರಶ್ನೆ, ಸರ್ ಇವನು ಮೊಬೈಲ್ ಭಾಳ ನೋಡ್ತಾನೆ, ಸರ್ ಇವ್ನಿಗೆ ಏನಾರು ಹೇಳ್ರಿ, ಮೊಬೈಲ್ ನೋಡ್ಲಾರ್ದಂಗೆ ಹೇಳ್ರಿ, ಸ್ವಲ್ಪರ ಹೇಳ್ರಿ, ನಮ್ಮ ಮಾತು ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಈ ಸಮಸ್ಯೆ ಇಷ್ಟೊಂದು ಗಂಭೀರ ರೀತಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಉತ್ತರ ಕಂಡುಕೊಳ್ಳೋಣ. ಈಗ ಮಕ್ಕಳಲ್ಲಿ ಮೊಬೈಲ್ ತೋರಿಸಿದಾಗ ಆಗುವ ಪರಿಣಾಮಗಳು ಏನೇನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಈ ವಿಷಯದಲ್ಲಿ ಅವು ಆಯಾ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಪರಿಣಾಮಗಳನ್ನು ಬೀರಬಹುದು. ಸಾಮಾನ್ಯವಾಗಿ ಯಾವುದೇ ಕೆಲಸವು ಅತಿಯಾದರೆ ಅದು ವಿಷಯ ಅಂತ ಹೇಳ್ತೇವೆ. ಮೊಬೈಲ್ ಎಷ್ಟು ಯೂಸ್ ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕಿಂತ ಮಿತಿ ಮೀರಿದರೆ ಅದರಿಂದ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳು ಅಥವಾ ಹಾನಿಕಾರಕ ಪರಿಣಾಮಗಳು ಆಗೇ ಆಗ್ತವೆ. ಈಗ 2 ವರ್ಷಗಳ ಒಳಗಿನ ಮಕ್ಕಳಿಗೆ ಮೊಬೈಲ್ ತೋರಿಸಿದ್ರೆ ಆಗುವ ಪರಿಣಾಮಗಳು ಏನೇನು? ನಮ್ಮ ಬ್ರೇನ್ ಗ್ರೋತ್ ಹುಟ್ಟಿದಿಂದ 5 ವರ್ಷದ ಒಳಗಡೆ 100% ಗ್ರೋತ್ ಆಗುತ್ತೆ. ಸೊ ವಿಚಾರ ಮಾಡಿ, ಈ ಟೈಮಲ್ಲಿ ಲೆಸ್ ದ್ಯಾನ್ 2 ಇಯರ್ಸ್ 2 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ತೋರಿಸಿದಾಗ ಆ ಮೊಬೈಲ್ನಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅದೇ ಅವರಿಗೆ ನಾಲೆಜ್ ಆಗಿ ಪರಿವರ್ತನೆ ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಯಾವುದೇ ಒಂದು ಮಗು ಫಸ್ಟ್ ಕೇಳೋದು ತಾಯಿ ಶಬ್ದ, ತಂದೆ ಶಬ್ದ. 2-3 ತಿಂಗಳಾಗ್ತಿದ್ದಂಗೆ ಶಬ್ದಗಳನ್ನ ಗುರ್ತ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಾವು ಏನು ಮಾಡ್ತೀವಿ, ನಮ್ಮ ಮೊಬೈಲ್ ಮಗು ಪಕ್ಕ ಇತ್ತಂದರೆ ಇವಾಗ ರಿಂಗ್ ಟೋನ್ಸ್ ಬರುತ್ತೆ, ಮೆಸೇಜ್ ಬರ್ತವೆ, ರೀಲ್ಸ್ ಬರ್ತಿರ್ತವೆ, ಲೌಡ್ ಮ್ಯೂಸಿಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಸಿಂಕ್ರೊನೈಸ್ಡ್ ಹಿಯರಿಂಗ್ ಅನ್ನೋದು ತಪ್ಪಿ ಹೋಗುತ್ತೆ. ಇಲ್ಲಿ ಯಾವುದೇ ಟೈಮಿಗೂ ಯಾವುದೇ ಶಬ್ದ ಬರುತ್ತೆ, ಅದು ಯಾವುದೇ ರೀತಿಯಾಗಿ ಎಂಡ್ ಆಗುತ್ತೆ, ಸಡನ್ನಾಗಿ ಎಂಡ್ ಆಗುತ್ತೆ, ಅಬ್ರಪ್ಟಾಗಿ ಮತ್ತೊಂದು ರೀಲಲ್ಲಿ ಮತ್ತೊಂದು ಶುರು ಆಗುತ್ತೆ. ಸೊ ಹೀಗಾಗಿ ಒಂದು ಶಬ್ದ ಎಲ್ಲಿ ಮುಗೀತು, ಯಾವ ಶಬ್ದ ಇದು, ಯಾರ ಕಡೆಯಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪರ್ಸನ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಇದು ತಾಯಿಯಿಂದನ ಬಂದಿದೆಯೋ, ತಂದೆಯಿಂದನ ಬಂದಿದೆಯೋ, ಯಾರಿಂದ ಬಂದಿದೆಯೋ ಗೊತ್ತಾಗಲ್ಲ. ಆಮೇಲೆ ಸೋರ್ಸ್ ಐಡೆಂಟಿಫಿಕೇಶನ್ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಹಿಯರಿಂಗ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಹಿಯರಿಂಗ್ ಜೊತೆಗೆ ವಿಜುವಲ್ ಮೆಮೊರಿನೂ ಅಂತ ಹೇಳ್ತೀವಿ. ಈಗ ತಾಯಿ ಶಬ್ದ ಮಾಡಿದ್ರೆ ನಾವು ಯಾರೋ ನಮ್ಮ ಹಿಂದಿಂದ ದೂರದಿಂದ ಯಾರೋ ಕೂಗಿದ್ರೆ ಇದೇ ಪರ್ಸನ್ ಇವನೇ ಕರೀತಿದ್ದಾನೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಸೊ ಇನಿಷಿಯಲ್ ಫೇಸ್ ಬ್ರೈನ್ ಡೆವಲಪ್ಮೆಂಟಲ್ಲಿ ಟೈಮಲ್ಲಿ ಮೊಬೈಲ್ಸ್ ಈ ರೀತಿ ಡಿಸ್ಟರ್ಬ್ಡ್ ಆಡಿಟರಿ ಆ್ಯಂಡ್ ವಿಜುವಲ್ ಕೋಆರ್ಡಿನೇಷನ್ ಮಾಡುತ್ತೆ. ನೆಕ್ಸ್ಟು 6-7 ತಿಂಗಳು ಆದಾಗ ಏನು ಮಾಡ್ತೀವಿ, ಮಗುಗೆ ನಾವು ತಿನ್ಸಕ್ಕೆ ಶುರು ಮಾಡ್ತೀವಿ, ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಶುರು ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಮಕ್ಕಳು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಅವಾಗ ಏನಾಗುತ್ತೆ, ಮೊಬೈಲ್ ತೋರಿಸ್ಕೊಂಡು ನಾವು ತಿನ್ಸಕ್ಕೆ ಶುರು ಮಾಡ್ತೀವಿ. ಆವಾಗ ಊಟ ಕಡೆ ಗಮನ ಬಿಟ್ಟು ಮಕ್ಕಳು ಮೊಬೈಲ್ದು ರಿಸೆಪ್ಷನ್ ಜಾಸ್ತಿ ಆಗುತ್ತೆ. ಅದರ ಊಟದ ಟೇಸ್ಟು ಅಥವಾ ಅದರ ಬಣ್ಣ ಅಥವಾ ರುಚಿ ಅಥವಾ ಸ್ಮೆಲ್ಲು ಏನೂ ಗೊತ್ತಾಗಲ್ಲ, ಬರೀ ಮೆಕ್ಯಾನಿಕಲ್ ಚಿವಿಂಗ್ ಆಗುತ್ತೆ. ಆಮೇಲೆ ಮಗು ಅಳಕ್ಕೆ ಶುರು ಮಾಡ್ತಾ ಅದ್ರ ಮೊಬೈಲ್ ಹಿಡ್ಕೊಂಡು ಒಂದು ರೀಲ್ಸ್ ತೋರಿಸು ಅಥವಾ ವಿಡಿಯೋ ತೋರಿಸು ಸಮಾಧಾನ ಮಾಡ್ತೀವಿ. ಅವಾಗ ಏನಾಗುತ್ತೆ, ಮಗುಗೆ ನಾನು ಹತ್ರ ಮೊಬೈಲ್ ಸಿಕ್ಕೇ ಸಿಗುತ್ತೆ, ನನಗೆ ಅದರ ಚಿತ್ರ ಕಣ್ಮುಂದೆ ಬರುತ್ತೆ ಅಂಥೇಳಿ ಅವಾಗ ಅನಿಸುತ್ತೆ. ಅವಾಗ ಏನಾಗುತ್ತೆ, ಮಗುಗೆ ಅದೇ ರೂಢಿ ಆಗುತ್ತೆ, ಹ್ಯಾಬಿಟ್ ಆಗಿಬಿಡುತ್ತೆ. ಅದೇನಾಗುತ್ತೆ ಅಂದರೆ ಮೊಬೈಲ್ ಒಂದು ಸಲ ಸ್ಕ್ರೀನ್ ನೋಡಿದ್ರೆ ಡೋಪಮಿನ್ ಸರ್ಜ್ ಅಂತ, ಡೋಪಮಿನ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ. ಸೊ ಯಾವುದೇ ಒಂದು ಖುಷಿ ಕೊಡುವಂಥ ಕೆಲಸ ಅಥವಾ ವಸ್ತು ನಮಗೆ ಸಿಕ್ಕರೆ ನಮ್ಮ ಬ್ರೈನ್ ರಿವಾರ್ಡ್ ಮಾಡುತ್ತೆ, ಡೋಪಮಿನ್ ಜಾಸ್ತಿ ಆಗುತ್ತೆ, ಅದು ನಮಗೊಂಥರ ಖುಷಿ ಕೊಡುತ್ತೆ, ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಆಗೋದಿಲ್ಲ. ಯಾಕಂದರೆ ಮೊಬೈಲ್ದಲ್ಲಿ ನೀವು ನೋಡೋದು ವಿಡಿಯೋ 20-30 ಸೆಕೆಂಡ್ ಇರುತ್ತೆ. ನೆಕ್ಸ್ಟ್ ನಾವು ತಾನೇ ಸ್ಕ್ರೋಲ್ ಮಾಡ್ತಾನೆ, ಇಲ್ಲ ನೀವು ಬೇರೆದು ವಿಡಿಯೋ ತೋರಿಸ್ತೀರಿ. ಯಾಕಂದರೆ ಕಾನ್ಸಂಟ್ರೇಷನ್ 20-30 ಸೆಕೆಂಡ್ಗಿಂತ ಜಾಸ್ತಿ ಬರೋದೇ ಇಲ್ಲ ಅಲ್ಲಿ. ಸೊ ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಹಂಗಾಗೋದಿಲ್ಲ. ಮಿನಿಮಮ್ ಒಂದು ಟೀಚರು 30-40 ನಿಮಿಷ ಪಾಠ ಹೇಳ್ತಾರೆ, ಅವ್ರ ಕಡೆ ಗಮನ ಕೊಟ್ಟು ಕೇಳಬೇಕಾಗುತ್ತೆ. ಅದರಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು 1-2-3 ನಿಮಿಷ ಆಗ್ತಿದ್ದಂಗೆ ಬೋರ್ ಆಗಕ್ಕೆ ಶುರು ಆಗುತ್ತೆ, ಕಿರಿಕಿರಿ ಆಗಕ್ಕೆ ಶುರು ಆಗುತ್ತೆ, ಒಂಥರ ಪಾಲ್ಪಿಟೇಷನ್ನು, ಏನೇನು ಹೇಳ್ತಿದ್ದಾರೆ ಅಂತ ಶುರು ಆಗುತ್ತೆ. ಸೊ ಕಾನ್ಸಂಟ್ರೇಷನ್, ಲರ್ನಿಂಗ್ ಡಿಸೇಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಇನ್ನು 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಮೊಬೈಲ್ ಯೂಸ್ ಗೊತ್ತಾಗಿರುತ್ತೆ. ನಮ್ಮ ಫ್ರೆಂಡ್ಸ್ ಅದು ನೋಡಿದ್ರು, ಇದು ನೋಡಿದ್ರು, ಆ ಸೀರೀಸ್ ನೋಡಿದ್ರು, ಆ ಕಾರ್ಟೂನ್ ನೋಡಿದ್ರು ಅಂತೇಳಿ ಡಿಸ್ಕಸ್ ಮಾಡಿದಾಗ ಅವ್ರು ಏನು ಮಾಡ್ತಾರೋ ಮೊಬೈಲನ್ನು ಪೇರೆಂಟ್ಸ್ ಎಲ್ಲೇ ಮುಚ್ಚಿರೋದು ಕದ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಲ್ಲ ಹಠ ಮಾಡಿ ಕೇಳ್ತಾರೆ, ಇಲ್ಲ ಹೇಳಿದ ಕೆಲಸ ಮಾಡೋದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ, ನೀವು ಮೊಬೈಲ್ ಕೊಟ್ಟರೆ ಹೋಮ್ವರ್ಕ್ ಮಾಡ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲಿಂಗ್ ಶುರು ಆಗುತ್ತೆ. ಅವಾಗ ಇಲ್ಲ ನಾನು ಊಟನ ಮಾಡೋದಿಲ್ಲ, ಹಾಗೆ ಹೋಗ್ತೀನಿ ಅಂತೇಳಿ ಶುರು ಮಾಡ್ತಾರೆ. ಸೊ ಏನಾರ ಆಗಲಪ್ಪ ಊಟ ಮಾಡಿ ಹೋಗು ಅಂಥೇಳಿ ತಂದೆ ತಾಯಿ ಫೋರ್ಸಿಬ್ಲಿ ಮೊಬೈಲ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ಸುಮಾರು ಸಮಸ್ಯೆಗಳು, ಬೆಳವಣಿಗೆ, ದೈಹಿಕ, ಮಾನಸಿಕವಾಗಿ ತೊಂದರೆಗಳು ಮೊಬೈಲ್ ತೋರಿಸೋದ್ರಿಂದ ಆಗ್ತವೆ. ಆದ್ದರಿಂದ ಆದಷ್ಟು ಮೊಬೈಲ್ ಬಳಕೆ ಸೀಮಿತ ಇರಲಿ, ಲಿಮಿಟೆಡ್ ಇರಲಿ, ಫಾರ್ ದ ಪರ್ಪಸ್ ಆಫ್ ಯೂಸ್ ಆ್ಯಂಡ್ ಬೆನಿಫಿಟ್ ಇರಲಿ. ಥ್ಯಾಂಕ್ ಯು.
ಏನ್ ರಾಮಪ್ಪ ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇನ್ನೊಂದು ಮೊಬೈಲ್ ರಿಲೇಟೆಡ್ ಸಮಸ್ಯೆಯನ್ನು ಅಡ್ರೆಸ್ ಮಾಡೋಣ. ತಂದೆ ತಾಯಿ ಕೇಳ್ತಾರೆ, ಸರ್ ನಮ್ಮ ಮಗು ದಿನಕ್ಕೆ ಭಾಳ ಮೊಬೈಲ್ ನೋಡ್ತಾನೆ, ಅವ್ರಿಗೆ ಎಷ್ಟು ನೋಡಬೇಕು ನಮ್ಗೆ ಗೊತ್ತೇ ಇಲ್ಲ, ಅದು ಹೆಂಗೆ ನೋಡಬೇಕು, ಯಾವ ರೀತಿ ನೋಡಿಸ್ಬೇಕು, ಯಾವ ಟೈಮಲ್ಲಿ ನೋಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಇಡೀ ದಿನ ಯಾವಾಗೂ ಮೊಬೈಲ್ ಕೇಳ್ತಾನೆ, ರಾತ್ರಿನೂ ಕೇಳ್ತಾನೆ, ಆ ರೀತಿ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊಬೈಲ್ ದಿನಕ್ಕೆ ಎಷ್ಟು ನೋಡಬೇಕು ಅನ್ನೋದು ನಮ್ಮ IAP ಅಥವಾ WHO, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಥವಾ WHO, ವಿಶ್ವ ಆರೋಗ್ಯ ಸಂಸ್ಥೆಯಿಂದನೇ ಕೆಲವೊಂದು ಗೈಡ್ಲೈನ್ಸ್ ಬಿಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಅಥವಾ ಅವರ ಸಾಮಾಜಿಕ ಹಿತದೃಷ್ಟಿಯಿಂದ ಅಥವಾ ತಮ್ಮ ವೈಯಕ್ತಿಕ ಹಿತದೃಷ್ಟಿಯಿಂದ ಸಾಮಾನ್ಯವಾಗಿ 2 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಯಾವುದೇ ಸ್ಕ್ರೀನ್, ಅದು ಮೊಬೈಲ್ ಇರಲಿ, TV ಇರಲಿ, iPad ಇರಲಿ, ಯಾವುದೇ ಸ್ಕ್ರೀನ್ ತೋರಿಸಬಾರ್ದು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ 2 ರಿಂದ 5 ವರ್ಷದ ಮಕ್ಕಳಿಗೆ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠವಾಗಿ 30 ನಿಮಿಷದ ಕಾಲ ಸ್ಕ್ರೀನ್ ತೋರಿಸಬಹುದು ಅಂತ ಹೇಳ್ತಾರೆ. ಅದು ಯಾವಾಗ? ವೆನ್ ದೇರ್ ಇಸ್ ನೋ ಅದರ್ ರಿವಾರ್ಡ್ ವಿಚ್ ಇಸ್ ಗೋಯಿಂಗ್. ಅಂದರೆ ರಿವಾರ್ಡ್ ಅಂದ್ರೆ ಊಟ ಮಾಡೋ ಟೈಮಲ್ಲಿ ಅಥವಾ ಬೇರೆ ಯಾವುದು ಕನ್ವರ್ಸೇಷನ್ ಅಂದರೆ ಯಾರೋ ಮಾತಾಡ್ತಿದ್ರೆ ಅಂಥ ಟೈಮಲ್ಲಿ ಮೊಬೈಲ್ ನೋಡ್ಲಿಕ್ಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಊಟ ಮಾಡೋ ಟೈಮಲ್ಲಿ ನಿಮಗೆ ಊಟದ ಬಗ್ಗೆ ಗಮನ ಇರಲಿ, ನಾವು ಏನು ತಿಂತಾ ಇದೀವಿ, ಅದರ ನ್ಯೂಟ್ರಿಷನ್, ಅದರ ಪೌಷ್ಟಿಕಾಂಶದ ಮಹತ್ವ ಏನು, ಅದನ್ನು ಯಾವ ರೀತಿ ತಿನ್ನಬೇಕು, ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನ ಎಲ್ಲ ತಿಳ್ಕೊಂಡು ನಾವು ಊಟ ಮಾಡಬೇಕು. ಆಹಾರದ ಪೌಷ್ಟಿಕಾಂಶಗಳು ನಮಗೆ ದೇಹಕ್ಕೆ ಪೂರ್ಣವಾಗಿ ಮುಟ್ಟು. ನಾವು ಯಾವುದೇ ಕೆಲಸ ಮಾಡ್ಕೊಂಡು ಊಟ ಮಾಡಿದರೆ ಆಹಾರಕ್ಕೆ ಅಷ್ಟು ಶಕ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನಾವು ಕಾನ್ಸಂಟ್ರೇಟ್ ಮಾಡಿ ಊಟನೇ ಮಾಡ್ತಾ ಇದ್ರೆ ಅದರಿಂದ ಸಿಗೋ ಎನರ್ಜಿನೇ ಬೇರೆ ಇರುತ್ತೆ, ಅಥವಾ ಬೇರೆ ಯಾವುದೋ ಕೆಲಸ ಮಾಡ್ಕೊಂಡು ಗಡಿಬಿಡಿಯಲ್ಲಿ ನಾವು ಊಟ ಮಾಡೋದ್ರಿಂದ ಸಿಗುವ ಪೌಷ್ಟಿಕಾಂಶಗಳು ಬೇರೆ ಬೇರೆ. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್ನ್. ಹಾಗಾಗಿ ಪ್ರೊಡಕ್ಟಿವ್ ಆ್ಯಂಡ್ ರಿವಾರ್ಡಿಂಗ್ ಟೈಮಲ್ಲಿ ಮೊಬೈಲ್ ತೋರಿಸಬಾರ್ದು. ಸೊ 2 ರಿಂದ 5 ವರ್ಷವರೆಗಿನ ಮಕ್ಕಳಿಗೆ ದಿನಕ್ಕೆ 30 ನಿಮಿಷ ಮ್ಯಾಕ್ಸಿಮಮ್, 10 ನಿಮಿಷ ಒಂದೊಂದು ಬ್ರೇಕಲ್ಲಿ ಈ ರೀತಿ 3 ಸಲ ತೋರಿಸ್ಬೋದು. ಇನ್ನು 6 ರಿಂದ 13 ವರ್ಷದ ಒಳಗಿನ ಮಕ್ಕಳಿಗೆ ಗರಿಷ್ಠವಾಗಿ ದಿನಕ್ಕೆ 1 ಗಂಟೆ ಸ್ಕ್ರೀನ್ ಟೈಮ್ ಕೊಡಬೇಕು. ಸ್ಕ್ರೀನ್ ಟೈಮ್ ಅಂದರೆ ಅದು ಮೊಬೈಲ್ ಇರಲಿ, TV ಇರಲಿ, ಎರಡೂ ಸೇರಿ 1 ಗಂಟೆ ಮೊಬೈಲು, 1 ಗಂಟೆ TV ಅಲ್ಲ. ಸೊ ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂದರೆ ಈ 1 ಗಂಟೆ ಹೆಂಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ನೋಡಬಾರ್ದು. ಯಾಕಂದರೆ ಬೆಳಗ್ಗೆ ಎದ್ದ ಕೂಡಲೇ ಸ್ಕ್ರೀನ್ ನೋಡೋದ್ರಿಂದ ನಿಮ್ಮ ಡೋಪಮಿನ್ ಸರ್ಜ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ದಿನ ಅದು ಕಾನ್ಸಂಟ್ರೇಷನ್ ಲ್ಯಾಕ್ ಆಗುತ್ತೆ. ಯಾಕಂದರೆ ಡೋಪಮಿನ್ ಸರ್ಜ್ ಆದಮೇಲೆ ನೀವು ಸ್ಕ್ರೀನ್ ನೋಡೋದು ಬಿಟ್ಟ ತಕ್ಷಣ ಡೋಪಮಿನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ನಿಮಗೆ ಆಲಸ್ಯವಾಗುತ್ತೆ, ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಕ್ಲಾಸಲ್ಲಿ ಹೋಗ್ತಾವೆ ಈ ವಯಸ್ಸಿನ ಮಕ್ಕಳು. ಸೊ ಕ್ಲಾಸ್ ರೂಮಲ್ಲಿ ಬೋರ್ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಆ್ಯಂಟಿಡೋಪಮಿನ್ ಹಾರ್ಮೋನ್ಸ್ಗಳು ಆ್ಯಕ್ಟ್ ಆಗ್ತವೆ. ಸೊ ಅವು ಏನು ಮಾಡ್ತವೆ? ಇರಿಟೇಬಿಲಿಟಿ ಆಗುತ್ತೆ, ಸಿಟ್ಟು ಬರುತ್ತೆ, ಆಮೇಲೆ ಯಾರೋ ಸಣ್ಣ ಪುಟ್ಟ ಕೆಲಸಕ್ಕೆ ಜಗಳ ಮಾಡೋಕ್ಕಾಗುತ್ತೆ, ಆಮೇಲೆ ಊಟದಲ್ಲಿ ಗಮನ ಇರೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ 1 ಗಂಟೆ ಯಾವುದೇ ಕಾರಣಕ್ಕೂ ಮೊಬೈಲ್ ಸ್ಕ್ರೀನ್ ನೋಡಬಾರ್ದು. ಇನ್ನು ರಾತ್ರಿ ಮಲಗೋಕ್ಕಿಂತ ಕನಿಷ್ಠ 2 ಗಂಟೆ ಮುಂಚೆ ಮೊಬೈಲ್ ಅಥವಾ ಬ್ಲೂ ಸ್ಕ್ರೀನ್ ತೋರಿಸಬಾರ್ದು. ಇದು ಏನಾಗುತ್ತೆ ಅಂದರೆ ಬ್ಲೂ ಲೈಟ್ಸ್ ಮೊಬೈಲ್ದಿಂದ ಬರ್ತಾವಲ್ಲ, ಸ್ಕ್ರೀನ್ದಿಂದ ಬರ್ತಾವಲ್ಲ, ಅವು ನಮ್ಮ ಮೆದುಳಿನ ಮೆಲಟೋನಿನ್ ಅನ್ನೋ ಹಾರ್ಮೋನನ್ನು ಕಡಿಮೆ ಮಾಡ್ತವೆ. ಸೊ ಮೆಲಟೋನಿನ್ ಅನ್ನೋದು ನಮ್ಮ ನಿದ್ದೆ ಹಾರ್ಮೋನ್, ಅದು ಇಟ್ಸ್ ಸ್ಲೀಪ್ ಹಾರ್ಮೋನ್. ಸೊ ನಾವು ರಾತ್ರಿ ಆಗ್ತಿದ್ದಂಗೆ ಮೆಲಟೋನಿನ್ ಯಾವಾಗ ರಿಲೀಸ್ ಆಗುತ್ತೆ? ಕತ್ಲೆ ಆಗ್ತಿದ್ದಂಗೆ ಮೆಲಟೋನಿನ್ ಸಂಜೆ 6:30-7 ಗಂಟೆಗೆ ಅಂದರೆ ಮೆಲಟೋನಿನ್ ಸ್ಲೋ ಆಗಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪೀಕ್ 9 to 11 ಅಂದರೆ 9 ರಿಂದ 11 ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಪೀಕ್ ಇರುತ್ತೆ ಅದ್ರ. ಸೊ ಆ ಟೈಮಲ್ಲಿ ನಾವು ಸ್ಕ್ರೀನ್ ಏನಾರ ಮಕ್ಕಳಿಗೆ ತೋರಿಸಿದ್ರೆ ಸೊ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಆಗಿ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಇನಿಷಿಯೇಷನ್ ನಿದ್ದೆ ಬರ್ಲಿಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಮೆಲಟೋನಿನ್ ಕಡಿಮೆ ಇರೋದ್ರಿಂದ ಬೆಳಿಗ್ಗೆ ಬೇಗ ಜಲ್ದಿ ಎಚ್ಚರ ಆಗಕ್ಕೆ ಶುರು ಆಗುತ್ತೆ. ಸೊ ಆಮೇಲೆ ಮೆಲಟೋನಿನ್ ಸ್ಲೋ ಆಗಿ ಯಾವಾಗಂದ್ರೆ ಬೆಳಿಗ್ಗೆ 6 ಗಂಟೆ ಆದಮೇಲೆ ಅದ್ರ ಕಾನ್ಸಂಟ್ರೇಷನ್ ಸ್ಲೋ ಆಗಿ
ಕಡಿಮೆ ಆಗಿ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಮೆಲಟೋನಿನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಫುಲ್ ನಿದ್ದೆಯಿಂದ ಎಚ್ಚರ ಆಗಿಬಿಡ್ತೇವೆ. ಸೊ ರಾತ್ರಿ ಮಲಗುವ 2 ಗಂಟೆ ಮುಂಚೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ತೋರಿಸ್ಬೇಡ್ರಿ. ಇನ್ನು ಮೋರ್ ದನ್ 13 ಇಯರ್ಸ್, 17 ವಯಸ್ಕರು ಅಡೋಲೆಸೆಂಟ್ಗೆ ಏನು ದಿನಕ್ಕೆ ಮ್ಯಾಕ್ಸಿಮಮ್ 2 ಅವರ್ಸ್ ಮೊಬೈಲ್ ಅಥವಾ ಟಿವಿ ಅಥವಾ ಸ್ಕ್ರೀನ್ ನೋಡಲಿಕ್ಕೆ ಅವಕಾಶ ಇದೆ. ಈ 2 ಅವರ್ಸ್ ಅಂದರೆ ಏನು? ಅದೇ 2 ಅವರ್ಸಲ್ಲಿ ಅವ್ರಿಗೆ ಈಗ ಏನಾಗಿದೆ ಅಂದರೆ, ಈಗ ಮೋಸ್ಟ್ ಆಫ್ ದ ಟೈಮ್ ಈಗ ಅಸೈನ್ಮೆಂಟ್ಸ್ ಇರ್ತವೆ, ಸ್ಕೂಲ್ ಅಸೈನ್ಮೆಂಟ್ರು, ಕಾಲೇಜ್ ಅಸೈನ್ಮೆಂಟ್ಸು ಇರ್ತವೆ. ಸೊ ಎಜುಕೇಷನಲ್ ಪರ್ಪಸ್ಗೆ ಅದನ್ನ ಯೂಸ್ ಆಗಲಿ. ಇನ್ನೂ ಆ ಟೈಮ್ ಇದೆ ಅಂತಂದ್ರೆ ಯಾವುದೋ ನಿಮ್ಮ ಚಾನಲಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಪ್ರೋಗ್ರಾಮ್ಸ್ ನೋಡಿ. ಯಾವುದೋ ಹೊಸ ಲರ್ನಿಂಗ್ ಇರ್ಬೋದು, ಹೊಸ ಲ್ಯಾಂಗ್ವೇಜ್ ಕಲಿಯೋದಿರ್ಬೋದು, ಅಥವಾ ಹೊಸದು ಕೋಡಿಂಗ್. ಈಗ ಎಲ್ಲ ಮಕ್ಕಳಿಗೆ ಕೋಡಿಂಗ್ ಇಂಟ್ರೆಸ್ಟ್, ಕೋಡಿಂಗ್ ಕಲಿಬೋದು. ಸೊ ಆದಷ್ಟು ವಿಡಿಯೋ ಗೇಮ್ಸು, ಆನ್ಲೈನ್ ಗೇಮಿಂಗ್ಸು ನೋಡಲಾರದಂತೆ ನೀವು ಎಚ್ಚರ ವಹಿಸೋದು ಒಳ್ಳೆಯದು. ತಂದೆ ತಾಯಿ ಮಕ್ಕಳಿಗೆ ಮೊಬೈಲಲ್ಲಿ ಏನು ನೋಡ್ತಿದ್ದಾರೆ ಅನ್ನೋದು ನೋಡಿ ಅದನ್ನು ಪೇರೆಂಟಲ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಗು ಯಾವ್ದು ನೋಡ್ತಾ ಇದ್ದಾನೆ ಅನ್ನೋದು ನೀವು ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಏನ್ ರಾಮಪ್ಪ, ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದಿನಪ್ಪ. ನನ್ನ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ, ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಹದಿಹರೆಯಲ್ಲಿ ಮೊಬೈಲ್ ಬಳಕೆಯಿಂದ ಅಥವಾ ಮೊಬೈಲ್ ದುಷ್ಪರಿಣಾಮ ನೋಡುವುದರಿಂದ ಏನೇನು ತೊಂದರೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸುಮಾರು ಜನ ಪೇರೆಂಟ್ಸು ನಮ್ಮ ಕಡೆ ಮಕ್ಕಳನ್ನ ಕರ್ಕೊಂಬರ್ತಾರೆ. ಸರ್, ಹಿಂಗೆ ಮೊಬೈಲ್ ಭಾಳ ನೋಡ್ತಾನೆ, ಸ್ಟಡಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಓದ್ತಾನೆ ಇಲ್ಲ, ಬರೀ ಮೊಬೈಲ್ ಅಂತಾನೆ ಅಂತ. ಸೊ ಯಾಕೆ, ಅದರಿಂದ ಏನೇನು ತೊಂದರೆ ಆಗ್ತವೆ ಅಂತ ಸ್ವಲ್ಪ ಮಟ್ಟಿಗೆ ನೋಡೋಣ. ಈ ಹದಿಹರೆಯಲ್ಲಿ ಏನಾಗುತ್ತೆ ಅಂದ್ರೆ, ಅವರು ತಮ್ಮ ಬಾಡಿ ಐಡೆಂಟಿಟಿ ಅಥವಾ ಓನ್ ಐಡೆಂಟಿಟಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನಾನೇ ಒಬ್ಬ ಬೇರೆ ವ್ಯಕ್ತಿ, ನಂದು ವ್ಯಕ್ತಿತ್ವನೇ ಬೇರೆ, ಅಥವಾ ನಾನು ಒಬ್ಬ ಜವಾಬ್ದಾರಿ ಮನುಷ್ಯ ಅಂಥೇಳಿ ಅವ್ರಿಗೆ ಆಲ್ರೆಡಿ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್. ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ನಾನು ಏನು ಮಾಡಬೇಕೋ ಅದು ನನ್ನ ಇಷ್ಟ ಅನ್ನೋದು ಭಾವನೆಗಳು ಬರೋಕ್ಕೆ ಶುರು ಆಗಿರ್ತಾವೆ. ಇದು ವಯೋಸಹಜವಾದ ಪ್ರಕ್ರಿಯೆ. ಎಲ್ಲ ಹದಿಹರೆಯರಲ್ಲಿ ಆ ರೀತಿ ಭಾವನೆಗಳು ಬರೋದು ಸಹಜ. ಆದರೆ ಮೊಬೈಲ್ದಲ್ಲಿ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ನಾನು ಮಾತಾಡ್ತಿರೋದು ಇವತ್ತು ಸೋಷಿಯಲ್ ಮೀಡಿಯಾ ಆ್ಯಂಡ್ ಆನ್ಲೈನ್ ಗೇಮಿಂಗ್ ಅದ್ರ ಬಗ್ಗೆ. ಈಗ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬೇಕು, ನಾನು ಒಂದು ಪೋಸ್ಟ್ ಹಾಕಬೇಕು, ನನಗೂ ಲೈಕ್ಸ್ ಬೇಕು. ಸೊ ಆ ಲೈಕ್ಸ್ ಸಿಗೋದ್ರಿಂದ ಅವನಿಗೆ ಒಂಥರ ಕಿಕ್ ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಕಿಕ್ದಿಂದ ಅವ್ರಿಗೆ ಏನಾಗುತ್ತೆ, ಮೋರ್ ದ ನಂಬರ್ ಆಫ್ ಲೈಕ್ಸ್, ಮೋರ್ ದ ಕಿಕ್. ಸೊ ಹಾಗಾಗಿ ಆ ಲೈಕ್ಸ್ಗೆ ಅಡಿಕ್ಷನ್ ಆಗಕ್ಕೆ ಶುರು ಆಗ್ತಾರೆ. ಅದೊಂದು ಸೈಕಲ್ ಆಗಿ ಅವರಿಗೆ ಅದೇ ಲೂಪ್ದಲ್ಲಿ ಕರ್ಕೊಂಡು ಹೋಗುತ್ತೆ. ಇನ್ನು ಏನಾಗುತ್ತೆ ಅಂತಂದ್ರೆ ಆನ್ಲೈನ್ ಗೇಮಿಂಗ್ ಅಂತೂ ಸುಮಾರು ಮಕ್ಕಳಿಗೆ ಈಗ ತೊಂದರೆ ಆಗ್ತಾ ಇದೆ. ಸೊ ಗೇಮಲ್ಲಿ ಇನ್ನೊಬ್ರು ಸೋಸ್ಲಿಕ್ಕೆ, ಆಮೇಲೆ ಆ ಗೇಮಿಗೆ ಎಂಡ್ ಅನ್ನೋದು ಇಲ್ಲ. ಒಂದ್ಸಲ ಹೋದ್ಕೊಳ್ಳಿ ಇನ್ನೊಂದ್ಸಲ ಲೈಫ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ದುಡ್ಡು ಹಾಕಿ ಲೈಫ್ಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಅಡಿಕ್ಷನ್ ಅಥವಾ ವ್ಯಸನ ಆಗಿ ಪರಿವರ್ತನೆ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಸುಮಾರು ರೀಸೆಂಟಾಗಿ ನಾವು ನೋಡ್ತಾ ಇದ್ದೀವಿ, ಆನ್ಲೈನ್ ಚಾಟಿಂಗ್ ಅಥವಾ ಆನ್ಲೈನ್ ಗೇಮಿಂಗಲ್ಲಿ ಕೆಲವೊಬ್ಬರು ಹುಡುಗಿಯರದು ಫೋಟೋಗಳನ್ನ ತಗೊಂಡು ಅದನ್ನ ಮಾರ್ಫ್ ಮಾಡಿ ಅದನ್ನು ಬೇರೆ ರೀತಿ ಯೂಸ್ ಮಾಡಿ, ನೆಗೆಟಿವ್ ರೀತಿಯಲ್ಲಿ ಯೂಸ್ ಮಾಡಿ ಅದನ್ನು ಹರಿಹರಿಲಿಕ್ಕೆ ಬಿಡ್ತಾರೆ. ಸೊ ಇದರಿಂದ ಇನ್ನೊಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಮುಖ ಎತ್ಕೊಂಡು ಓಡಾಡೋದು ಕಷ್ಟ ಆಗ್ತದೆ. ಸೊ ಇದೆಲ್ಲ ಸಮಸ್ಯೆಗಳು ಸೋಷಿಯಲ್ ಆ್ಯಂಡ್ ಪರ್ಸನಲ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅಂದರೆ ತಮ್ಮ ಅಡಿಕ್ಷನ್ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಸ್ಟಡಿಗೆ ಇಂಪ್ಯಾಕ್ಟ್ ಆಗುತ್ತೆ. ರಿಲೇಟಿವ್ ಯಾರೋ ಮನೆಗೆ ಬಂದರೆ ಸೊ ಅವ್ರ ಜೊತೆ ಮಾತಾಡೋದು ಬಿಟ್ಟು ಇವ್ರು ತಮ್ಮ ಪಾಡಿಗೆ ಮೊಬೈಲಲ್ಲಿ ಗುಂಗಾಗಿರ್ತಾರೆ, ಮಗ್ನನಾಗಿರ್ತಾರೆ. ಸೊ ಹಾಗಾಗಿ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ಪು ಹಾಳಾಗ್ತವೆ. ಆಮೇಲೆ ಏನಾಗುತ್ತೆ, ಕೆಲವೊಂದು ಸಲ ಪೇರೆಂಟ್ಸ್ ಏನು ಮಾಡ್ತಾರೆ, ನಿಮ್ಮ ಮೊಬೈಲ್ ತೊಗೋಬೇಡ ಅಂತೇಳಿ ಸಿಟ್ಟಿನಿಂದ ಅಥವಾ ಒಂದು
ಪಾಯಿಂಟ್ ಬರುತ್ತೆ. ಸೊ ಸಾಕಾಗಿ ಪೇರೆಂಟ್ಸ್ ಸ್ಟ್ರಿಕ್ಟ್ ಮಾಡಕ್ಕೆ ಶುರು ಆದ ಕೂಡಲೇ ಇವು ಮನೆಯಲ್ಲಿ ಜಗಳ ಶುರು ಆಗ್ತವೆ. ಸೊ ಅಗ್ರೆಸಿವ್ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೊಬೈಲ್ ಬೇಕು ಅನಿಸುತ್ತೆ, ಯಾಕಂದರೆ ಅದು ಅಡಿಕ್ಟ್ ಆಗಿರುತ್ತೆ. ಸೊ ಅದನ್ನು ಪೇರೆಂಟ್ಸ್ ನೀಟಾಗಿ ಅಂದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಮನೆಯಲ್ಲಿ ಜಗಳ ಶುರು ಆಗುತ್ತೆ. ಸೊ ಆ ಮನೆಯಲ್ಲಿ ಜಗಳ ಸ್ಕೂಲಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಆ ಮನೆ ಜಗಳ ಸ್ಕೂಲು ಕಾಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ತೊಂದರೆಗಳು ಆಗಕ್ಕೆ ಶುರು ಆಗ್ತವೆ. ಸೊ ಆದ್ದರಿಂದ ಆದಷ್ಟು ಮೊಬೈಲ್ ಬಳಕೆ ಮೊದಲಿಂದ ಕಡಿಮೆ ಇದ್ದರೆ ಅದನ್ನು ನಾವು ಈ ಮಟ್ಟಿಗೆ ಹೋಗೋದನ್ನು ತಪ್ಪಿಸ್ಬೋದು. ಅದರಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಹೇಳೋದು ಕೆಲವೊಂದು ಸೂತ್ರಗಳು ಹೇಳ್ತೀನಿ, ಸಿಂಪಲ್ ಸೂತ್ರಗಳು. ಶೆಡ್ಯೂಲ್ ಟೈಮ್ ಮಾಡ್ಕೊಳ್ರಿ. ಅಂದರೆ ಮೊಬೈಲ್ ನಾನು ಇವತ್ತಿಗೆ ಇಷ್ಟೇ ಟೈಮ್ ನೋಡ್ತೀನಿ, ಬೆಳಿಗ್ಗೆ ಇಷ್ಟು ಸಂಜೆ ಇಷ್ಟು ನೋಡಿ ಅದನ್ನು ಬಿಡಬೇಕು. ಇದ್ರ ಎಕ್ಸಾಂಪಲ್, ಯಾರೋ ಸೆಲೆಬ್ರಿಟೀಸು, ಯಾರೋ ಫಿಲ್ಮ್ ಸ್ಟಾರ್ಗಳು ಯಾರೋ ಮೊಬೈಲ್ ನೋಡ್ತಾನೇ ಇರೋದಿಲ್ಲ, ಅವ್ರ ಕೆಲಸ ಇರುತ್ತೆ. ಸೊ ಅವ್ರು ನೋಡಿಕೊಳ್ಳಿ. ಈಗ ಜೆಫ್ ಬೆಜೋಸು ಅಥವಾ ಸ್ಟೀವ್ ಜಾಬ್ಸ್ ಅವ್ರಿಗೆ ಎಲ್ಲ ಸಾಫ್ಟ್ವೇರ್ ಮಾಡಿದ್ದಾರೆ, ಆದರೆ ಮೊಬೈಲ್ ನೋಡ್ಕೊಂತ ಕೂತಿಲ್ಲ, ಅವರು ಸಾಫ್ಟ್ವೇರ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಸೊ ಅವ್ರು ಮ್ಯಾಕ್ಸಿಮಮ್ ಡೈಲಿ ಲಿಮಿಟು 20-30 ನಿಮಿಷ ಮಾತ್ರ ತಮ್ಮ ಕೆಲಸಕ್ಕೆ ಏನು ಬೇಕೋ ಅಷ್ಟೇ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಯಾವ ಸೈಟಲ್ಲಿ ಅಥವಾ ಯಾವ ಆ್ಯಪಲ್ಲಿ ಅಥವಾ ಯಾವ ಗೇಮಲ್ಲಿ ಎಷ್ಟು ಟೈಮ್ ಸ್ಪೆಂಟ್ ಮಾಡಿದ್ದೀನಿ ಅನ್ನೋದನ್ನು ನೋಟಿಫಿಕೇಶನ್ ಬರುತ್ತೆ. ಸೊ ಅದನ್ನು ನಾವು ಗಮನ ಇಟ್ಕೋಬೇಕು. ಅದು ನೋಡ್ರಿ ನಾವು ಯಾವ್ದಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಫಾಲೋ ಮಾಡಿದರೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದು ಕಂಡುಹಿಡ್ತೀವಿ. ಇನ್ನೊಂದು ಸ್ಕ್ರೀನ್ ಸೇವರ್ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ. ಅಂದರೆ ಡೋಂಟ್ ಯೂಸ್ ಮೊಬೈಲ್ ವೆನ್ ಯು ಆರ್ ನಾಟ್ ಸಪೋಸ್ ಟು ವಾಚ್, ಅಥವಾ ಡೋಂಟ್ ವೇಸ್ಟ್ ಯುವರ್ ಟೈಮ್ ವಾಚಿಂಗ್ ಮೊಬೈಲ್ ಅನ್ನೋದು ಸ್ಕ್ರೀನ್ ವಾಚ್ ಮಾಡ್ಕೊಂಡು. ಸೊ ಮೊಬೈಲ್ ನೋಡಿದ ತಕ್ಷಣ ಮೊಬೈಲ್ ನೋಡಬಾರ್ದು ಅಂತೇಳಿ ಅದೇ ರಿಮೈಂಡ್ ಕೊಡುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅದು. ಇನ್ನೊಂದು, ದಯವಿಟ್ಟು ಮೊಬೈಲನ್ನು ಅಲಾರ್ಮ್ ಕ್ಲಾಕ್ ಆಗಿ ಯೂಸ್ ಮಾಡಬೇಡ್ರಿ. ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಮೊಬೈಲಿನ ಅಲಾರ್ಮ್ ಮತ್ತು ಮೊಬೈಲ್ ಕೈಯಾಗ ಬಂದುಬಿಡುತ್ತೆ. ಸೊ ನೀವು ಮೊಬೈಲ್ ನೆಕ್ಸ್ಟ್ ಯಾವ್ದು ನೋಟಿಫಿಕೇಶನ್ ಬಂತು, ನೆಕ್ಸ್ಟ್ ಯಾವ ಮೆಸೇಜ್ ಬಂತು ಅಂತೇಳಿ ನೋಡೋಕ್ಕೆ ಶುರು ಮಾಡ್ತಾರೆ. ಸೊ ದಯವಿಟ್ಟು ಮೊಬೈಲ್ ಬದಿಗಿಟ್ಟು $150 ಕೊಟ್ಟು ಒಂದು ಅಲಾರ್ಮ್ ಕ್ಲಾಕ್ ತೊಗೊಂಡು ಬನ್ನಿ. ಆಮೇಲೆ ವಾರದ ಒಂದು ದಿನ ನಾನು ಮೊಬೈಲ್ ನೋಡೋದಿಲ್ಲ ಅಂಥೇಳಿ ಡಿಟಾಕ್ಸ್ ಟೈಮ್ ಅಂತ ಮಾಡಿದೆ. ಸೊ ಆ ದಿನ ಏನೇ ಕಷ್ಟ ಆದ್ರೂ, ಎಷ್ಟೇ ಅದು ಮೊಬೈಲ್ ನೋಡೋ ಆಸೆ ಹುಟ್ಟಿದ್ರು, ಆ ಒಂದು ದಿನ ನೋಡಬೇಡ್ರಿ. ಸೊ ಈ ರೀತಿ ಮಾಡೋದ್ರಿಂದ ಸ್ಲೋವಾಗಿ ನೀವು ಮೊಬೈಲ್ ಅಡಿಕ್ಷನಿಂದ ಹೊರಗೆ ಬರ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಕಾಮನ್ ಆ್ಯಂಡ್ ವೆರಿ ಡಿಸ್ಟರ್ಬಿಂಗ್ ಟಾಪಿಕ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ ಜಂಕ್ ಫುಡ್ ಮತ್ತು ಅದರಿಂದ ಆಗುವ ತೊಂದರೆಗಳು ಮಕ್ಕಳ ಮೇಲೆ. ನಮ್ಮ ಪೇರೆಂಟ್ಸ್ ಬರ್ತಾರೆ, ಸರ್ ಇವ್ನು ನೋಡಿರಿ ಚಾಕ್ಲೇಟ್ ಭಾಳ ತಿಂತಾನೆ, ಇವ್ನಿಗೆ ಏನಾರು ಹೇಳ್ರಿ, ಸರ್ ಇವ್ನು ಚಿಪ್ಸು ಕುರ್ಕುರೆ ಭಾಳ ಕೇಳ್ತಾನೆ ರೀ, ನೀವು ಏನಾರು ಹೇಳ್ರಿ ಅಂತ ಹೇಳ್ತಾರೆ. ಸೊ ಜಂಕ್ ಫುಡ್ ಅಂದರೆ ಏನು ಫಸ್ಟ್ ನಾವು ತಿಳ್ಕೊಳ್ಳೋಣ. ಸಪೋಸ್ ನಮ್ಮ ದೇಹಕ್ಕೆ ಸಕ್ಕರೆ ಜಾಸ್ತಿ ಬೇಕಾಗಿಲ್ಲ, ಅದೇ ಸಕ್ಕರೆ ಇರೋ ಒಂದು ಕೋಲ್ಡ್ ಡ್ರಿಂಕ್ ನಾವು ಕುಡಿದ್ರೆ ಅದು ಜಂಕ್ ಫುಡ್ ಆಗುತ್ತೆ. ಸಿಂಪಲ್ ಮನೆಯಲ್ಲಿ ಒಂದು ಊಟ ಮಾಡಿದರೆ ರೊಟ್ಟಿ, ಚಪಾತಿ, ಅನ್ನ, ಸಾರು, ಅದ್ರ ಜೊತೆಗೆ ತರಕಾರಿ, ಪಲ್ಯಗಳು, ಸಾಂಬಾರು ತಿಂದರೆ ಸಾಮಾನ್ಯವಾಗಿ ಒಂದು 700-800 ಕ್ಯಾಲರೀಸ್ ಸಿಗುತ್ತೆ ನಮ್ಮ ದೇಹಕ್ಕೆ. ಬಟ್ ಅದೇ ಒಂದು ಸಿಂಪಲ್ ಮೀಡಿಯಮ್ ಸೈಜ್ ಪಿಜ್ಜಾ ತಿಂದರೆ ಅದು ಹೊಟ್ಟೆನೂ ತುಂಬೋದಿಲ್ಲ, ಬಟ್ ಅದರಿಂದ ಆಲ್ಮೋಸ್ಟ್ 800-900 ಕ್ಯಾಲರೀಸ್ ಸಿಗುತ್ತೆ. ಯು ಆರ್ ಗೆಟಿಂಗ್ ಹೈಯರ್ ಕ್ಯಾಲರಿ, ಜಾಸ್ತಿನೇ ಕ್ಯಾಲರೀಸ್ ಸಿಗುತ್ತೆ, ವಿಚ್ ಇಸ್ ನಮಗೆ ಬೇಕಾಗಿಲ್ಲ ಅದು. ಸೊ ಅದು ನ್ಯೂಟ್ರಿಷನಲ್ಲಿ ಇನ್ಅಪ್ರೋಪ್ರಿಯೇಟ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಯೂಶಲಿ ಲೆಸ್ ದೆನ್ 8 ಇಯರ್ಸ್ ಅಂತ ಹೇಳ್ತೀವಿ. ದಿನಕ್ಕೆ 70-80 ಮಿಲಿಗ್ರಾಮ್ ಕ್ಯಾಫಿನ್ ತೊಗೋಬೋದು. ಅದು ಟೀ ಆಗಿರ್ಬೋದು, ಕಾಫಿ ಆಗಿರೋ ಅಥವಾ ಬೇರೆ ಬೇರೆ ವಸ್ತುವಿನಿಂದ ಬಂದಿರಬಹುದು. ಈ ಎನರ್ಜಿ ಡ್ರಿಂಕ್ಸ್ ಅಂತ ಹೊಸ ಮಾರ್ಕೆಟಲ್ಲಿ ಬಂದಿದ್ದಾವೆ. ಸೊ ಅದರಲ್ಲಿ ಆಲ್ಮೋಸ್ಟ್ 500-600 ಮಿಲಿಗ್ರಾಮ್. ಸೊ ಆಲ್ಮೋಸ್ಟ್ ದಿನಕ್ಕೆ ನಮಗೆ ಬೇಕಾಗುವುದಕ್ಕಿಂತ 10 ಪಟ್ಟು ಜಾಸ್ತಿ ಒಂದೇ ಟೈಮ್ ನಾವು ಕುಡಿತೀವಿ. ಅರ್ಧ ಗಂಟೆಯಲ್ಲಿ ಕುಡಿದು ಮಿಕ್ಸ್ರೆ ಏನಾಗಬೇಕು, ನಮ್ಮ ಬಾಡಿ ಅದನ್ನು ತಡ್ಕೊಳಕ್ಕಾಗೋದಿಲ್ಲ, ನಮ್ಮ ಹಾರ್ಟು, ನಮ್ಮ ಲಿವರು ಅದನ್ನು ಪ್ರೋಸೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಸೈಡ್ ಎಫೆಕ್ಟ್ ಬರೋಕ್ಕೆ ಶುರು ಆಗ್ತವೆ. ಸೊ ನೆಕ್ಸ್ಟ್ ಬರೀ ಸ್ವೀಟ್ ಇರುತ್ತೆ. ಎಕ್ಸಾಂಪಲ್ ಚಾಕ್ಲೇಟು, ಐಸ್ ಕ್ರೀಮ್ಸು. ಇದರಲ್ಲಿ ನ್ಯೂಟ್ರಿಷನ್ ಕಡಿಮೆ ಇರೋಕ್ಕಿಂತ ರುಚಿ, ಸ್ವೀಟ್, ಸಿಹಿ ಅಂಶನೇ ಜಾಸ್ತಿ ಇರುತ್ತೆ, ಅದೇ ಅವ್ರ ಟಾರ್ಗೆಟು. ಇನ್ನು ಸಾಲ್ಟೆಡ್ ಪ್ರಾಡಕ್ಟ್ಸ್ ಅಂದರೆ ಫ್ಯಾಟ್ ಅಂದರೆ ಚಿಪ್ಸು, ಕರೆದ್ರು ಫ್ರೆಂಚ್ ಫ್ರೈಸು, ಅಥವಾ ಇವು ರೋಡ್ ಸೈಡ್ ತರದ್ದು ಗೋಬಿ, ಆಮೇಲೆ ಚಿಕನ್ಸು, ಈ ಐಟಮ್ಗಳೆಲ್ಲ ಹೈಲಿ ಇನ್ಅಪ್ರೋಪ್ರಿಯೇಟ್ಲಿ ಫ್ಯಾಟ್ ಕಂಟೈನ್ಡ್ ಅಂತ ಹೇಳ್ತೀವಿ. ಸೊ ಈಗೆಲ್ಲ ಜಂಕ್ ಫುಡ್ಗಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತೊಂದರೆಗಳು ಆಗ್ತವೆ. ಅದು ಏನಾಗುತ್ತೆ ಅಂದರೆ, ಒಂದು ಒಬೆಸಿಟಿ ಬರುತ್ತೆ, ಅತಿ ಕ್ಯಾಲರಿ ಸೇವ್ ಮಾಡೋದ್ರಿಂದ ಬೊಜ್ಜುತನ ಬರುತ್ತೆ.
ಎರಡನೇದು, ಇವೆಲ್ಲ ಆಹಾರ ಪದಾರ್ಥಗಳನ್ನ ನಮ್ಮ ದೇಹ ಜೀರ್ಣ ಮಾಡ್ಕೊಳಕ್ಕಾಗೋದಿಲ್ಲ. ಇಟ್ ಹ್ಯಾಸ್ ಟು ವರ್ಕ್ ಡಬಲ್ ಕೆಲಸ ಮಾಡಬೇಕಾಗುತ್ತೆ ಅದನ್ನ ಜೀರ್ಣ ಮಾಡಿಸ್ಕೊಳಕ್ಕೆ. ಮೂರನೇದು, ರಿಲೀಸ್ ಆಫ್ ಸ್ಟಿರಾಯ್ಡ್, ಅಂದರೆ ಎಂಡೋಜೆನಸ್ ಸ್ಟಿರಾಯ್ಡ್ ಜಾಸ್ತಿ ಉತ್ಪಾದನೆ ಆಗಬೇಕು, ಅಡ್ರಿನಾಲಿನ್ ಜಾಸ್ತಿ ಉತ್ಪಾದನೆ ಆಗುತ್ತೆ. ಯಾಕಂದರೆ ಇದು ಕ್ಯಾಫೀನು ಅಥವಾ ಇದರಲ್ಲಿ ಹೈ ಶುಗರ್ಸ್ ಕಂಟೆಂಟ್ ಇರೋದ್ರಿಂದ ಅಡ್ರಿನಾಲಿನ್ ರಶ್ ಜಾಸ್ತಿ ಆಗುತ್ತೆ. ಸೊ ಯಾಕಂದರೆ ಅದು ಎನರ್ಜಿ ವೇಸ್ಟ್ ಮಾಡಬೇಕಾಗುತ್ತೆ. ಸೊ ಆ ವೇಸ್ಟ್ ಎನರ್ಜಿ ಮಾಡಲಿಕ್ಕೆ ನಾವು ಎದೆ ಬಡಿತ ಜಾಸ್ತಿ ಆಗುತ್ತೆ, ಮಸ್ಕ್ಯುಲರ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಕಾಮ್ನೆಸ್ ಅಂದರೆ ಶಾಂತತೆ ಉಳಿಯೋದಿಲ್ಲ, ಹೈಪರ್ ಆಕ್ಟಿವ್ ಆಗಿಬಿಡ್ತೇವೆ. ಇನ್ನು ಏನಾಗುತ್ತೆ ಅಂದರೆ ಲಿವರ್ ಮ್ಯಾಗ ಲೋಡ್ ಜಾಸ್ತಿ, ಹೈ ಫ್ಯಾಟು, ಹೈ ಕ್ಯಾಫಿನು, ಹೈ ಶುಗರ್ ಕಂಟೆಂಟ್ ಇರೋದ್ರಿಂದ ಲಿವರ್ ಮ್ಯಾಗ ಲೋಡ್ ಜಾಸ್ತಿ. ಸೊ ಹಾಗಾಗಿ ಫ್ಯಾಟಿ ಲಿವರು, ಅಡ್ವಾನ್ಸ್ ಸ್ಟೇಜಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, NAFLD ಅಂತ ಹೇಳ್ತೀವಿ. ಸೊ ಆ ಸಮಸ್ಯೆಯಾಗಿ ಲಿವರ್ ಫೇಲ್ಯೂರ್ ಆಗುತ್ತೆ. ಇನ್ನು ಹಾರ್ಟ್ ರೇಟ್ ಕಂಟಿನ್ಯೂಸ್ ಆಗಿ ಹಾರ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಹೃದಯದ ವೈಫಲ್ಯತೆ, BP, ಆಮೇಲೆ ಡಯಾಬಿಟಿಸ್ ಕಾಯಿಲೆ ಇವೆಲ್ಲ ಶುರು ಆಗುತ್ತೆ. ಆಮೇಲೆ ಇವು ಎಲ್ಲ ಪದಾರ್ಥಗಳು ದೇಹಕ್ಕೆ ಟಾಕ್ಸಿನ್ಸ್. ಯಾವುದೇ ನೀವು ಜಂಕ್ ಫುಡ್ ತಗೊಳ್ಳಿ, ಅಲ್ಲಿ ಮೋನೋಸೋಡಿಯಂ ಗ್ಲೂಟಾಮೇಟ್ ಅನ್ನೋದು ಕಾಮನ್ ಆಗಿರೋ ಪದಾರ್ಥವನ್ನು ಯೂಸ್ ಮಾಡ್ತಾರೆ, ವಿಚ್ ಇಸ್ ಅ ಟೇಸ್ಟಿಂಗ್ ಏಜೆಂಟ್. ಅದು ಟೇಸ್ಟಿಂಗ್ ಆ್ಯಂಡ್ ಕಲರಿಂಗ್ ಏಜೆಂಟ್. ಅವು ಎಲ್ಲ ಕೆಮಿಕಲ್ಸ್, ಹೈ ಮೆಟಲ್ ಕಂಟೆಂಟ್ ಇರುವಂಥ ಕೆಮಿಕಲ್ ಏಜೆಂಟ್ಸ್. ಅವು ನಮ್ಮ ದೇಹದಲ್ಲಿ ಶೇಖರಣೆಗೊಂಡು ಡಿಪಾಸಿಟ್ ಆಗಿ, ಎಸ್ಪೆಷಲಿ ಅವು ತೊಂದರೆ ಮಾಡೋದು ನಮ್ಮ ಬ್ರೈನ್ಗೆ. ಅದರಿಂದ ನಮ್ಮ ಥಿಂಕಿಂಗ್ ಕೆಪಾಸಿಟಿ, ನಮ್ಮ ಇಮೋಷನಲ್ ಕೆಪಾಸಿಟಿ, ಸೊ ಡಿಪ್ರೆಷನ್ಸು, ಆಂಗ್ಸೈಟಿ, ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ನಮಗೆ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಜಂಕ್ ಫುಡ್ದಿಂದ ನಮ್ಮ ಆರೋಗ್ಯಕ್ಕೆ ಒಟ್ಟಾರೆ ಹಾನಿಯೇ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೆಯದು ಆಗೋದಿಲ್ಲ. ಸೊ ಆದ್ದರಿಂದ ಜಂಕ್ ಫುಡ್ಗಳನ್ನು ಆದಷ್ಟು ನೀವು ತಿನ್ನದೇ ಇರೋದು ಒಳ್ಳೆಯದು ಅಂತೇಳಿ. ಥ್ಯಾಂಕ್ ಯು. ಯಾಕೆ ಸವಿತಾ ಸಪ್ಪಗಿದೆಯಲ್ಲೇ? ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ. ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ. ಥ್ಯಾಂಕ್ಸ್ ಕಣೆ ಮಮತಾ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಮಕ್ಕಳಲ್ಲಿ ಜಂಕ್ ಫುಡ್ ತಿನ್ನೋ ರೂಢಿ ಯಾವ ರೀತಿ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಕೇಳೋ ಪ್ರಶ್ನೆ, ಸರ್ ಹೆಂಗೆ ಶುರು ಆಯಿತು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ನಾವೇ ಜಂಕ್ ಫುಡ್ ತಿನ್ಸಕ್ಕೆ ಶುರು ಮಾಡಿಸ್ತೀವಿ, ನಾವೇ ಅದರ ರೂಢಿ ಮಾಡಿಸ್ತೀವಿ. ಹೆಂಗೆ? 6 ತಿಂಗಳ ತನಕ ಮಗು ಬರೀ ಎದೆ ಹಾಲು ಕುಡಿದಿರುತ್ತೆ, ಅದಕ್ಕೆ ಜಂಕ್ ಫುಡ್ ಅನ್ನೋದು ಏನೂ ಗೊತ್ತಿರೋಂಗಿಲ್ಲ, ಬಿಸ್ಕೆಟು ಗೊತ್ತಿರಲ್ಲ, ಚಾಕ್ಲೇಟು ಗೊತ್ತಿರಲ್ಲ. 6 ತಿಂಗಳು ಆದ ಕೂಡಲೇ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಬೇರೆ ಬೇರೆ ತಿನ್ಸಕ್ಕೆ ಶುರು ಮಾಡ್ತೀವಿ. ಸೊ ಫಸ್ಟ್ ನಾವು ತಪ್ಪು ಮಾಡೋದು ಎಲ್ಲಿ ಅಂತಂದರೆ, ಮಕ್ಕಳಿಗೆ 6 ತಿಂಗಳ ನಂತರ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ನಾವು ರೆಡಿಮೇಡ್ ಫುಡ್ ತಿನ್ಸಕ್ಕೆ ಫಸ್ಟ್ ಶುರು ಮಾಡ್ತೀವಿ. ನಮ್ಮ ಭಾರತೀಯ ಪೋಷಕರ ತಲೆಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಒಂದು ಭಾವನೆ ಬಿತ್ತಿಬಿಟ್ಟಿದ್ದಾರೆ. ಟಿವಿಯಲ್ಲಿ ಆ್ಯಡ್ ತೋರಿಸಿ, ನಿಮ್ಮ ಮಗುಗೆ ಇದನ್ನು ತಿನ್ನಿಸ್ಲಿಲ್ಲ ಅಂದರೆ ನೀವು ಒಳ್ಳೆ ಪೇರೆಂಟ್ಸ್ ಅಲ್ಲ, ನೀವು ಕೊಟ್ಟರೆ ಮಾತ್ರ ನೀವು ಒಳ್ಳೆ ಪೇರೆಂಟ್ಸು ಅಂತೇಳಿ ಅವರು ನಿಮ್ಮ ಭಾವನೆಯಲ್ಲಿ ಟಿವಿಯಲ್ಲಿ ದಿನಕ್ಕೆ ಒಂದು 40-50 ಸಲ ತೋರಿಸಿ ನಿಮ್ಮ ತಲೆಯಲ್ಲಿ ಗಿಲ್ಟ್ ಭಾವನೆಯನ್ನು ಮೂಡಿಸಿಬಿಟ್ಟಿದ್ದಾರೆ. ಅದು ದುರ್ದೈವ. ಸೊ ನಾವು ಏನು ಮಾಡ್ತೀವಿ, ಮನೆಯಾಗೆ ಎಲ್ಲ ಅಡುಗೆ ಮನೆ, ಎಲ್ಲ ದವಸ ಧಾನ್ಯಗಳು ಅಡುಗೆ ಮನೆ ಫುಲ್ ತುಂಬಿ ತುಳುಕ್ತಾ ಇದ್ರೂ ನಾವು 6 ತಿಂಗಳಾಗ್ತಿದ್ದಂಗೆ ಮೆಡಿಕಲ್ ಶಾಪಿಗೆ ಹೋಗಿ ರೆಡಿ ಫುಡ್ ತೊಗೊಂಡು ಮಗುಗೆ ಕೊಡ್ತಾರೆ. ಆ ರೆಡಿ ಫುಡ್ಡು ಟೇಸ್ಟ್ ಹೆಂಗಿರುತ್ತೆ, ಒಂದೇ ಟೇಸ್ಟ್ ಇರುತ್ತೆ, ಸ್ವೀಟೇ ಇರುತ್ತೆ. ಹಂಗಾಗಿ ಮಕ್ಕಳಿಗೆ ಅದು ಒಂದೇ ಟೇಸ್ಟ್ ರೂಢಿ ಆಗಿಬಿಡುತ್ತೆ. ಸೊ ಅದು ಒಂದೇ ಟೇಸ್ಟ್ ರೂಢಿ ಆದ ತಕ್ಷಣ ಏನಾಗುತ್ತೆ, ಬೇರೆ ನೀವು ಏನೇ ಕೊಟ್ಟರು ಸಿಂಪಲ್. ನಾನು ಎಲ್ಲರಿಗೂ ಒಂದು ಉದಾಹರಣೆ ಕೇಳ್ತೀನಿ. ಏನಪ್ಪ ಅಂತಂದರೆ, ಆಹಾರ ಹೆಂಗೆ ಡೆವಲಪ್ ಆಗಬೇಕು, ನಮ್ಮ ರುಚಿಗಳು ಹೆಂಗೆ ಡೆವಲಪ್ ಆಗಿರ್ತವೆ ಅಂತಂದ್ರೆ, ನಿಮಗೆ ಕಣ್ಣು ಮುಚ್ಚಿ ಬಾಯಲ್ಲಿ ಒಂದು ಸಕ್ಕರೆ ಕಾಳು ಇಟ್ಟರೆ ಅದು ಸಕ್ಕರೆ ಅಂಥೇಳಿ ನಿಮ್ಗೆ ಟೇಸ್ಟ್ ಗೊತ್ತಾಗಿರುತ್ತೆ. ಅಥವಾ ಉಪ್ಪಿನೊಂದು ಹರಳಿಟ್ಟು ಕೂಡಲೇ ಉಪ್ಪು ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಬೇವಿನ ರಸದ ಒಂದು ಹನಿ ಇಟ್ಕೊಂಡು ಇದು ಕಹಿ ಬೇವಿನ ರಸನೇ ಅಂತ ಗೊತ್ತಾಗುತ್ತೆ. ಅಥವಾ ಬೆಲ್ಲ ಇಟ್ಟರು ಇದು ಬೆಲ್ಲನೇ ಅಂತೇಳಿ ಹೇಳ್ತೀವಿ. ಯಾವುದೇ ಹಣ್ಣು, ನಿಂಬೆ ಹಣ್ಣು ಆಯಿತು ಅಥವಾ ಪಪಾಯ ಹಣ್ಣು ಆಯಿತು, ಇಟ್ಟು ಕೂಡಲೇ ಇದೇ ಹಣ್ಣು ಅಥವಾ ಇದೇ ದವಸ, ಇದೇ ಅಕ್ಕಿನೇ ಇದು, ರಾಗಿನೇ ಇದು ಅಂತೇಳಿ ನಮ್ಗೆ ಗೊತ್ತು. ಯಾಕಂದರೆ ಆ ಟೇಸ್ಟ್ ಬಡ್ಸ್ ನಮ್ಮಲ್ಲಿ ಡೆವಲಪ್ ಆಗಿರ್ತವೆ. ಯಾಕಂದ್ರೆ ನಾವು ಎದೆ ಹಾಲದಿಂದ ಡೈರೆಕ್ಟಾಗಿ
ನ್ಯಾಚುರಲ್ ಫುಡ್ ಏನಿದೆಯಲ್ಲ ಅದನ್ನು ಸ್ಲೋವಾಗಿ ಟೇಸ್ಟ್ ಮಾಡಿ ನಮಗೆ ಆ ಟೇಸ್ಟ್ ಬಡ್ 1-1.5 ವರ್ಷ ತನಕ ಟೇಸ್ಟ್ ಬಡ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಒಂದೇ ಟೇಸ್ಟ್ ಇರೋ ಆಹಾರ ರೆಡಿಮೇಡ್ ಫುಡ್ ನಾವು ಕೊಟ್ಟರೆ ಮಕ್ಕಳಿಗೆ ಟೇಸ್ಟ್ ಬಡ್ ಡೆವಲಪ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಒಂದು 2-3 ವಾರ ಇದನ್ನು ಕೊಟ್ಟ ಕೂಡಲೇ ಒಂದೇ ಟೇಸ್ಟ್ ಅಡ್ಜಸ್ಟ್ ಆದ ಕೂಡಲೇ ನೀವು ಮನೇಲಿ ಅನ್ನ ತಿನ್ಸಿರೂ ಮಗು ಉಗಿಯುತ್ತೆ, ಯಾಕಂದ್ರೆ ಅದು ಟೇಸ್ಟ್ ಗೊತ್ತಾಗಿಲ್ಲ, ಯಾಕಂದರೆ ಇದು ಟೇಸ್ಟ್ ಮೊದಲಿನಕ್ಕಿಂತ ಚೆನ್ನಾಗಿಲ್ಲ ಅಂಥೇಳಿ ಅದಕ್ಕೆ ಅನಿಸುತ್ತೆ. ಸೊ ಹಾಗಾಗಿ ಅದು ಮಗು ತಿನ್ನೋದಿಲ್ಲ. ಇಲ್ಲಿ ಶುರು ಆಗುತ್ತೆ ಜಂಕ್ ಫುಡ್ ಅಡಿಕ್ಷನ್. ಸೊ ನೀವು ಸ್ವೀಟ್ ಕೊಟ್ಟ ಕೂಡಲೇ ನೋಡಿ ಮಗು ಅಕ್ಸೆಪ್ಟ್ ಮಾಡುತ್ತೆ, ತಿಂದುಬಿಡುತ್ತೆ. ಮಗು ಒಂದ್ಸಲ ಚಪ್ಪಾಳೆ ತಟ್ಟು ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಅಂದ್ಕೂಡಲೇ ಮಗು ಚಪ್ಪಾಳೆ ತಟ್ಟದೆ ಚಾಕ್ಲೇಟ್ ಸಿಗುತ್ತೆ. ಸೊ ಅದಕ್ಕೆ ರಿವಾರ್ಡ್ ಸಿಕ್ಕಂಗಾಗುತ್ತೆ. ಆಮೇಲೆ ಮಗು ಫಸ್ಟ್ ಹೆಜ್ಜೆ ಇಟ್ಟ ತಕ್ಷಣ ಖುಷಿಯಿಂದ ನಾವು ಅದಕ್ಕೆ ಸ್ವೀಟ್ ತಿನ್ನಿಸ್ತೀವಿ. ಸ್ವೀಟ್ಸ್ ಯಾವುದು ಮನೆಯಲ್ಲಿ ಮಾಡಿದ್ದಲ್ಲ, ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕೆಟ್ಸು, ಕ್ರೀಮು, ಕೇಕು ತಿನ್ನಿಸ್ತೀವಿ. ಸೊ ಹೀಗಾಗಿ ಅಲ್ಲಿ ಅಡಿಕ್ಷನ್ ಶುರು ಆಗುತ್ತೆ. ಇನ್ನು ಎಲ್ಲ ಕಡೆ ಒಂದು ರೂಢಿ, ಯಾವುದೇ ಪಾರ್ಟಿ ಹೋಗಲಿ, ಯಾವುದೇ ಬರ್ಡೇ ಮಾಡಲಿ, ಕಂಪಲ್ಸರಿ ಈ 3-4 ಸ್ವೀಟ್ಸು, ಕೇಕ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಬರ್ಡೇ ಮಾಡೋ ಕೇಕ್ ತಿನ್ನಲೇಬೇಕು ಅನ್ನೋದು ನಾವು ಮಕ್ಕಳಿಗೆ ಕಲಿಸಿಕೊಟ್ಟಂಗಾಗುತ್ತೆ. ಇನ್ನೊಂದು, ಮಗು ಊಟ ಮಾಡ್ತಿಲ್ಲ, ಅವಾಗ ನೀ ರೊಟ್ಟಿ ತಿಂದರೆ ಅಥವಾ ಈ ಚಪಾತಿ ತಿಂದರೆ ಅಥವಾ ಅನ್ನ ಸಾರು ತಿಂದರೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ, ಈ ರೀತಿ ಹೇಳ್ತಾರೆ. ಸೊ ಅದಕ್ಕೇನಾಗುತ್ತೆ, ಮಗು ಅನ್ನ ತಿನ್ನಬೇಕು ಅನ್ನೋದು ತಿನ್ನೋದಿಲ್ಲ, ನಂಗೆ ಚಾಕ್ಲೇಟ್ ತಿನ್ನಕ್ಕೆ ಸಿಗುತ್ತೆ ಅಂಥೇಳಿ ಊಟ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಮಾಡಿ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ನಾವೇ ಜಂಕ್ ಫುಡ್ ಅಡಿಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಈ ಮೂಲಕ ತಂದೆ ತಾಯಿ ಏನು ಹೇಳೋದಂದ್ರೆ, ನಾವಾಗಿ ಮಕ್ಕಳಿಗೆ ಈ ಚಾಕ್ಲೇಟ್ಸು, ಸ್ವೀಟ್ಸು, ಜಂಕ್ ಫುಡ್ಸು, ಕೇಕ್ಸು ಅಡಿಕ್ಷನ್ ತಿಳಿದೇನೆ ಮಾಡೋದು ಸರಿಯಲ್ಲ. ನಾವು ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಿ ಸ್ವಲ್ಪ 1-2 ನಿಮಿಷ ವಿಚಾರ ಮಾಡಿ ಮಕ್ಕಳಿಗೆ ಇದು ಕೊಟ್ಟರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಇದರಿಂದ ಇವತ್ತು ಒಂದು ತಿಂದಾನೆ ನಾಳೆ ಎಷ್ಟು ತಿನ್ಬೋದು, ನಾಳೆ ಇದರಿಂದ ಏನಾಗ್ಬೋದು, ಇದರಿಂದ ತೊಂದರೆಗಳು ಏನಾಗ್ಬೋದು, ಇದ್ರ ಪರಿಣಾಮಗಳು ಏನೇನು ಆಗ್ತವೆ ಅಂತ ಹೇಳಿದ್ದೀನಿ. ಸೊ ಅದನ್ನು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಚಾಕ್ಲೇಟು, ಈ ಐಸ್ ಕ್ರೀಮು, ಈ ಕೇಕು ಮಗುಗೆ ನಾನು ಕೊಡಬೇಕು ಬೇಡ ಅನ್ನೋದು ಪಾಲಕರು ಡಿಸೈಡ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಶುರು ಆಗುತ್ತೆ, ಜಂಕ್ ಫುಡ್ ಅಡಿಕ್ಷನ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ? ಯಾಕೋ ಗೊತ್ತಿಲ್ಲ ಮೇಡಮ್, ಈ ಎದೆ ನೋವು ಆಗ್ತಿದೆ. ಮೊನ್ನೆ ನಮ್ ಯಜಮಾನ್ರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯಾಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ಇಸಿಜಿ, ಎಕೋ, ಟಿಎಂಟಿ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಕಾಯಿಲೆಯ ಲಕ್ಷಣ ಬಗ್ಗೆ ತಿಳ್ಕೊಳ್ಳೋಣ. ಮೋಸ್ಟ್ ಕಾಮನ್, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಜೀವನದಲ್ಲಿ ಬಂದೇ ಬರುತ್ತೆ. ಏನಪ್ಪ ಅಂತಂದರೆ ಜ್ವರ. ಮಕ್ಕಳ ಡಾಕ್ಟರ್ ಆಗಿರೋದ್ರಿಂದ ನನಗೆ ತಂದೆ ತಾಯಿಗೂ ಬರ್ತದೆ, ಅಯ್ಯೋ ಸರ್ ಜ್ವರ ಬಂತು, ಭಾಳ ಜ್ವರ ಇತ್ತು, ಮಗುಗೆ ಹಂಗಾಯ್ತು ಹಿಂಗಾಯ್ತು ಅಂತ ಗಾಬರಿ ಪಡ್ಕೊಂಡು ಹೇಳ್ತಾರೆ. ಹೌದು, ಜ್ವರ ಗಾಬರಿ ಮಾಡೋ ವಿಷಯನೇ. ಆದರೆ ಗಾಬರಿ ಆಗಬೇಕಾ ಆಗಬಾರ್ದಾ, ಜ್ವರ ಯಾಕೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜ್ವರ ಏಕೆ ಬರುತ್ತೆ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ನಮ್ಮ ಬಾಡಿ ಜ್ವರ ಯಾಕೆ ಉತ್ಪತ್ತಿ ಮಾಡುತ್ತೆ, ಅದರಿಂದ ಅಡ್ವಾಂಟೇಜ್ ಏನು ಅನ್ನೋದನ್ನು ಫಸ್ಟ್ ಪಂಕ್ತಿಯಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ದೇಹದೊಳಗೆ ನಮಗೆ ಆಗದೇ ಇರುವಂಥ ಒಂದು ವಸ್ತು ಅಥವಾ ಫಾರಿನ್ ಬಾಡಿ ಅಥವಾ ಆರ್ಗಾನಿಸಮ್, ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟು, ಇವು ದೇಹದ ಒಳಗಡೆ ಹೋದಾಗ ನಮ್ಮ ಬಾಡಿಗೆ ಅದನ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಸಿಂಪಲ್ ಉದಾಹರಣೆ ಹೇಳ್ತೇನೆ. ನಾವು ನಮ್ಮ ಮನೆಯಲ್ಲಿಗೆ ಕಟ್ಟಬೇಕಾದ್ರೆ ಒಂದು ಬಾಗಿಲ ಮಾಡ್ತೀವಿ, ಒಂದು ಕಾಂಪೌಂಡ್ ಮಾಡ್ತೀವಿ, ಅದಕ್ಕೆ ಗೇಟ್ ಹಾಕ್ತೀವಿ. ಬೇರೆದವ್ರು ಯಾರೇ ಹೊರಗಿನವ್ರು ಬಂದರೆ, ಅಪರಿಚಿತರು ನಮ್ಗೆ ಆಗದೇ ಇರುವಂಥವ್ರು ಬಂದರೆ ನಾವು ಗೇಟ್ ಹಾಕ್ಲಿಕ್ಕೆ ಲಾಕ್ ಮಾಡಿರ್ತೀವಿ, ಬಾಗಿಲ ತೆಗೆಯೋದಿಲ್ಲ. ಅಪ್ಪಿತಪ್ಪಿ ನಮ್ಗೆ ಗೊತ್ತಿರಲಾರ್ದವರು, ದುಷ್ಟರು ಒಳಗಡೆ ಬಂದರೆ ನಾವು ಜಗಳಾಡಕ್ಕೆ ನಿಲ್ತೀವಿ, ಅವ್ರನ್ನ ಹೊಡೆದಾಡಕ್ಕೆ ನಿಲ್ತೀವಿ, ಅಕ್ಕಪಕ್ಕದವ್ರನ್ನ ಕರಿತೀವಿ, ಪೊಲೀಸರಿಗೆ ಫೋನ್ ಮಾಡ್ತೀವಿ. ಸೊ ನಮ್ಗೆ ಆಗದೇ ಇರೋ ಏನೇ ಆದರೂ ನಮ್ಮ ಮನೆ ಒಳಗಡೆ ಬಂದರೆ ನಾವು ಅಲರ್ಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ. ನಮ್ಮ ಬಾಡಿನೂ ನಮ್ಮ ದೇಹಕ್ಕೆ ಆಗದೇ ಇರುವಂಥ ವಸ್ತುಗಳು ಅಥವಾ ಸೂಕ್ಷ್ಮ ಜೀವಿಗಳು ಒಳಗಡೆ ಬಂದಾಗ ಬಾಡಿ ರಿಯಾಕ್ಟ್ ಮಾಡೋ ಉದ್ದೇಶನೇ ಜ್ವರ ಬರಿಸ್ಕೊಳ್ಳೋದು. ಅದು ಹೆಂಗಾಗುತ್ತೆ ಅಂತಂದ್ರೆ, ಹೊರಗಡೆ ಬಂದಿರೋ ಆರ್ಗಾನಿಸಮ್ ಅವು ನಮ್ಮ ಬಾಡಿಗೆ ಹಾನಿ ಮಾಡ್ತವೆ.
ಅನ್ನೋದನ್ನ ನಮ್ಮ ರಕ್ತದಲ್ಲಿ ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲೇಟೆಡ್ ಕಣ ಅಂತೇಳಿ. ಇದರಲ್ಲಿ ಬಿಳಿ ರಕ್ತಗಳು ನಮ್ಮ ಡಿಫೆನ್ಸ್ ಇದ್ದಂಗೆ, ನಮ್ಮ ಫೋರ್ಸಸ್ ಇದ್ದಂಗೆ, ಆರ್ಮ್ ಫೋರ್ಸಸ್. ಸೊ WBCಗಳು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬರ್ತಿದ್ದಂಗೆ ಅದನ್ನ ಗುರುತಿಸ್ತವೆ. ಅದನ್ನು ಗುರುತಿಸಿದ ತಕ್ಷಣ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಮಾಡ್ತವೆ, ಅಂದ್ರೆ ಕೆಲವು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ರಕ್ತದೊಳಗೆ ಬಿಡ್ತವೆ. ಅವು ಏನು ಇಂಟರ್ಲ್ಯೂಕಿನ್ಸ್ ಮತ್ತು ಸೈಟೋಕೈನ್ಸು ಅಂತ ಹೇಳ್ತೀವಿ. ಅವು ಪೈರೋಜನ್ ಅನ್ನೋದ ಜ್ವರ ಉತ್ಪತ್ತಿ ಮಾಡುವ ಕೆಮಿಕಲ್ಸ್ಗಳಿಗೆ ಸಿಗ್ನಲ್ ತೋರಿಸ್ತವೆ. ಅವು ಡೈರೆಕ್ಟ್ ಆಗಿ ಬ್ರೈನ್ಗೆ ಹೋಗಿ ಅಲ್ಲಿ ಹೈಪೋಥಾಲಮಸ್ ಅನ್ನೋದು ಸೂಕ್ಷ್ಮ ಸೆಂಟರ್ ಇದೆ, ನಮ್ಮ ದೇಹದ ಸುಮಾರು ಮೆಟಬಾಲಿಕ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡೋ ಸೆಂಟರ್ ಅದು. ಅಲ್ಲಿ ಹೈಪೋಥಾಲಮಸ್ಗೆ ಹೋಗಿ ಸಿಗ್ನಲ್ ಕೊಡ್ತವೆ, ಅಲಾರ್ಮ್ ಕೊಡುತ್ತೆ. ಆ ಅಲಾರ್ಮ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಉಷ್ಣತೆ ಒಂದು ಲೆವೆಲ್ಗೆ ಸೆಟ್ ಆಗಿರುತ್ತೆ. ಆ ಸೆಟ್ ಪಾಯಿಂಟ್ ಏನಿದೆ ಜಾಸ್ತಿ ಮಾಡುತ್ತೆ. ಆ ಸೆಟ್ ಪಾಯಿಂಟ್ ಜಾಸ್ತಿ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ ಮಸಲ್ಸ್ ಕಾಂಟ್ರಾಕ್ಷನ್ ಆಗಿ ದೇಹ ಬಿಸಿ ಆಗುತ್ತೆ. ಆಲ್ರೆಡಿ ಸೆಟ್ ಪಾಯಿಂಟ್ ಎಷ್ಟಿದೆಯಲ್ಲ ಅಲ್ಲಿ ಮುಟ್ಟುತ್ತನ ನಮ್ಮ ದೇಹ ಬಿಸಿ ಆಗಿ ಆಮೇಲೆ ಸ್ಲೋ ಆಗಿ ತಣ್ಣಗಾಗುತ್ತೆ. ಸೊ ಅದಕ್ಕೆ ಜ್ವರ ಅಂತ ಹೇಳ್ತೇವೆ. ಜ್ವರ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಮಾನವ ದೇಹ ಸರಾಸರಿ ಉಷ್ಣತೆ ಅಂದ್ರೆ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ 97 ಡಿಗ್ರಿ ಫ್ಯಾರನ್ಹೀಟ್ ಟು 100 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಅಂದ್ರೆ 36.5 ಟು 38 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ ಎನಿಥಿಂಗ್ ಬಿಯಾಂಡ್ 100 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಅಥವಾ 38 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ನಮ್ಮ ದೇಹದ ಉಷ್ಣತೆ ಆದರೆ ಅದಕ್ಕೆ ಜ್ವರ, ಫೀವರ್ ಅಂತೇಳಿ ಕರಿತೀವಿ. ಸೊ ಜ್ವರ ಯಾಕೆ ಬರುತ್ತೆ, ಅದರಿಂದ ನಮ್ಗೆ ಏನು ಉಪಯೋಗ ಅಂತೇಳಿ ತಿಳ್ಕೊಬೇಕು ದೇಹಕ್ಕೆ. ಸೊ ಜ್ವರ ಬಂದಿರೋದು ಯಾಕಂದ್ರೆ ನಮ್ಮ ದೇಹದ ಒಳಗಡೆ ಬಂದಿರೋ ಫಾರಿನರ್ಸನ್ನು ಸಾಯಿಸ್ಲಿಕ್ಕೆ, ಅಂದ್ರೆ ಈ ಬ್ಯಾಕ್ಟೀರಿಯಾ ವೈರಸ್ಸನ್ನು ನ್ಯಾಚುರಲ್ ಆಗಿ ನಮ್ಮ ದೇಹ ಸಾಯಿಸ್ಲಿಕ್ಕೆ ಟ್ರೈ ಮಾಡುತ್ತೆ. ಸಿಂಪಲ್ ಉದಾಹರಣೆ ಅಂದ್ರೆ ನಾವು ಹಾಲು ತಂದ ತಕ್ಷಣ ಹಾಲನ್ನು ಕಾಯಿಸಿ ಇಡ್ತೀವಿ. ಯಾಕಂದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಬೆಳೆದು ಹಾಲು ಒಡಿಬಾರ್ದು ಅಥವಾ ಹಾಲು ಕೆಡಬಾರ್ದು ಅಂತೇಳಿ ದಿನಕ್ಕೆ 2 ಸಲ ಹಾಲು ಕಾಯಿಸ್ತೀವಿ. ಅದೇ ರೀತಿ ನಮ್ಮ ಬಾಡಿ ಆಟೋಮೆಟಿಕಲಿ ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಮೈಕ್ರೋ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು ಸಾಯಿಸಲಿಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಹೀಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ದೇಹ ರಿಪೇರಿ ಆಗ್ಲಿಕ್ಕೆ ಜ್ವರ ಬರುತ್ತೆ. ಬ್ಯಾಕ್ಟೀರಿಯಾ ವೈರಸ್ ಬಂದು ಡ್ಯಾಮೇಜ್ ಮಾಡಿದಾಗ ಅವನ್ನ ಸಾಯಿಸೋದಲ್ಲದೆ ಡ್ಯಾಮೇಜ್ ಮಾಡಿದ ಹೀಲ್ ಮಾಡ, ಬಾಡಿ ವಾರ್ಮ್ ಆದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮ್ಯಾಕ್ಸಿಮಮ್ ಕೆಪಾಸಿಟಿಲಿ ವರ್ಕ್ ಮಾಡುತ್ತೆ. ಸೊ ಅದಕ್ಕಾಗಿ ಜ್ವರ ಬರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ರೆಸ್ಟ್ ಬೇಕಾಗಿರುತ್ತೆ. ನಮ್ಮ ಬಾಡಿ ಕಾಯಿಲೆ ಬಂದಾಗ ರೆಸ್ಟ್ ಬೇಕು. ಸೊ ರೆಸ್ಟ್ ಕೊಡ್ಲಿಕ್ಕೆ ನಮ್ಮ ದೇಹಕ್ಕೆ ಜ್ವರ ಬರ್ಸ್ಕೊಳ್ಳುತ್ತೆ. ಬಾಡಿ ಮತ್ತೆ ಯಥಾ ಪ್ರಕಾರ ಮುಂಚೆ ಹೆಂಗಿತ್ತೋ ಆ ರೀತಿ ರೀಸೆಟ್ ಆಗಲಿಕ್ಕೆ ಈ ಜ್ವರ ಹೆಲ್ಪ್ ಮಾಡುತ್ತೆ. ಸೊ ಜ್ವರ ನಮ್ಮ ವೈರಿ ಅಲ್ಲ, ಜ್ವರ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿರೋದು. ಸೊ ದಯವಿಟ್ಟು ಜ್ವರಕ್ಕೆ ಗಾಬರಿ ಆಗಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಏನ್ ರಾಮಪ್ಪ, ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದಿನಪ್ಪ. ನನ್ನ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ, ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಪಾಟೀಲ್, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಾನು ಸೀನಿಯರ್ ಪೀಡಿಯಾಟ್ರಿಷಿಯನ್ ಅಂದರೆ ಹಿರಿಯ ಮಕ್ಕಳ ಸಲಹಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಜ್ವರ ಬಂದಾಗ ಏನು ತೊಂದರೆ ಆಗುತ್ತೆ, ಏನು ಮಾಡಬೇಕು, ಹೈ ಫೀವರ್ ಔಷಧಿ ಕೊಡಲೇಬೇಕಾ, ಮಕ್ಕಳಿಗೆ ಹೈ ಫೀವರ್ ಔಷಧಿ ಕೊಟ್ಟು ಜ್ವರ ಕಡಿಮೆ ಮಾಡಲೇಬೇಕಾ ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದಾಗ ಜ್ವರ ಅನ್ನೋದು ಕಾಮನ್ ಸಿಂಪ್ಟಮು. ಸೊ ಜ್ವರ ಬಂದಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ನಮ್ಮ ಬಾಡಿ ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ. ಅದು ಅಡ್ವಾಂಟೇಜಸ್ ಇದೆ, ನಮ್ಮ ಬಾಡಿ ಫೈಟ್ ಮಾಡ್ತಾ ಇರುತ್ತೆ. ಬಟ್ ಅದ್ರ ಜೊತೆಗೆ ಸೈಡ್ ಎಫೆಕ್ಟ್ಸ್, ಸ್ವಲ್ಪ ಕಿರಿಕಿರಿ ಆಗುತ್ತೆ, ಸ್ವಲ್ಪ ಡಿಹೈಡ್ರೇಷನ್ ಅಂದರೆ ಜ್ವರ ಬಂದಾಗ ನಮ್ಮ ಉಸಿರಾಟ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಡಿಹೈಡ್ರೇಷನ್, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ. ಆವಾಗ ನಮಗೆ ಕಿರಿಕಿರಿ ಆಗುತ್ತೆ, ರೆಸ್ಟ್ಲೆಸ್ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ. ಸೊ ಇವು ಕಾಮನ್ ಸೈಡ್ ಎಫೆಕ್ಟ್ಸ್ ಆಫ್ ಫೀವರ್ಸ್ ಅಂತ ಹೇಳ್ತೇವೆ. ಜ್ವರ ಬಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಜ್ವರ ಬಂದರೆ ಯಾಕೆ ಬಂದಿದೆ ಅನ್ನೋದು ನಾವು ತಿಳ್ಕೋಬೇಕು. ಸಾಮಾನ್ಯವಾಗಿ ನಮಗೆ ಯಾವುದೇ ಕಾಯಿಲೆ ಆದರೆ ಜ್ವರ ಅನ್ನೋದು ಬರುತ್ತೆ. ಸೊ ಇಟ್ ಈಸ್ ಟ್ರೈಂಗ್ ಟು ಡಿಫೆಂಡ್ ಅವರ್ ಬಾಡಿ, ಅಂದರೆ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಂದಿರೋದು. ಸೊ ಅಂಥ ಟೈಮಲ್ಲಿ ನಾವು ಜ್ವರ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು.
ಸೊ ಜ್ವರ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ಮಾಡಬೇಕು ಅಂದ್ರೆ ಗಾಬರಿ ಆಗಬಾರ್ದು. ಜ್ವರ ಬಂದಾಗ ನೀರು ಚೆನ್ನಾಗಿ ಕುಡಿಸ್ಬೇಕು ಮಕ್ಕಳಿಗೆ. ಸೊ ಮೋಸ್ಟ್ ಕಾಮನ್ ನಾವು ಪೇರೆಂಟ್ಸ್ ತಪ್ಪು, ಜ್ವರ ಬಂದಿದೆ ನಾವು ನೀರು ಜಾಸ್ತಿ ಕುಡಿಸಬಾರ್ದು ಅಂತ ಹೇಳ್ತಾರೆ. ಸೊ ಅದು ತಪ್ಪು. ಸೊ ಜ್ವರ ಬಂದಾಗ ಆಕ್ಚುಲಿ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗಿರುತ್ತೆ, ವೇಸ್ಟ್ ಪ್ರಾಡಕ್ಟ್ ದೇಹದಿಂದ ಹೊರಗಡೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ನೀರು ಜಾಸ್ತಿ ಬೇಕಾಗುತ್ತೆ. ಈ ಬ್ಯಾಕ್ಟೀರಿಯಾ ವೈರಸ್ ಸಾಯಿಸಿದ ಮೇಲೆ ಅದ್ರ ವಿಷಗಳನ್ನ ದೇಹದಿಂದ ಹೊರಗೆ ತರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಕಿಡ್ನಿ ಕೆಲಸ ಜಾಸ್ತಿ ಮಾಡ್ತಾ ಇರ್ತವೆ. ಸೊ ಅವಾಗ ನಮಗೆ ಜಾಸ್ತಿ ನೀರು ಬೇಕು. ಸೊ ಸಾಮಾನ್ಯವಾಗಿ 1 ಲೀಟರ್ ನೀರು ಕುಡಿತಾ ಇದ್ರೆ ಜ್ವರ ಬಂದಾಗ 1.3 1.4 ಲೀಟರ್ 30 to 40% ನೀರು ಜಾಸ್ತಿ ಕುಡಿಬೇಕು. ಸೊ ಆಕ್ಚುಲಿ ನಾವು ನೀರು ಜಾಸ್ತಿ ಕುಡಿದಾಗ ಬಾಡಿ ಆಟೋಮೆಟಿಕ್ಲಿ ತಂಪು ಉಳಿಯುತ್ತೆ. ಇನ್ನು ಜ್ವರ ಬಂದಾಗ ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರೆ, ಫುಲ್ ಬಟ್ಟೆ ಹಾಕ್ಬಿಡ್ತಾರೆ, 2-3 ಲೇಯರ್ ಬಟ್ಟೆ ಹಾಕ್ತಾರೆ, ಸ್ವೆಟರ್ ಹಾಕ್ತಾರೆ, ಟೋಪಿ. ಸೊ ಆ ರೀತಿ ಮಾಡಬಾರ್ದು. ಜ್ವರ ಇದ್ದಾಗ ನಮ್ಮ ಬಾಡಿ ಹೀಟ್ ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ಅಂಥ ಟೈಮಲ್ಲಿ ನಾವು ಬಟ್ಟೆಗಳನ್ನು ಹೊದಿಸಿದ್ರೆ ಆ ಹೀಟ್ ಅಲ್ಲೇ ಉಳ್ಕೊಂಡು ಸ್ವಲ್ಪ ಜ್ವರ ಮತ್ತಷ್ಟು ಜಾಸ್ತಿ ಬಿಸಿ ಆಗಕ್ಕೆ ನೋಡುದು. ಆದಷ್ಟು ಮಿನಿಮಮ್ ಆ್ಯಂಡ್ ಕಂಫರ್ಟೇಬಲ್ ಕ್ಲೋದಿಂಗ್ ಅಂತ ಹೇಳ್ತೇವೆ. ಬೆಸ್ಟ್ ಅಂದ್ರೆ ಕಾಟನ್ ಬಟ್ಟೆಗಳು ಹಾಕಿ ಇದು ಮಾಡಿ. ಆಮೇಲೆ ಇನ್ನು ಜ್ವರ ಬಂದಾಗ ಔಷಧಿನೇ ಹುಡುಕ್ಲೇಬೇಕು. ಫಸ್ಟ್ ಆಫ್ ಆಲ್ ಜ್ವರ ಬರ್ತಿದ್ದಂಗೆ ಔಷಧಿಗಳು ಹುಡುಕಕ್ಕೆ ಶುರು ಮಾಡಿ. ಸೊ ಔಷಧಿ ಲಾಸ್ಟಿಗೆ ಹುಡುಕ್ಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದ ಮೈ ಎಲ್ಲ ಒರೆಸಿ ತೆಗೆದ್ರೆ ಆಟೋಮೆಟಿಕ್ ಜ್ವರ ಕಡಿಮೆ ಆಗುತ್ತೆ. ಕೆಲವೊಂದ್ಸಲ ಮೋರ್ ದನ್ 50% ಸ್ವಲ್ಪ ಜ್ವರ ಇದ್ರೆ, ಮೈಲ್ಡ್ ಫೀವರ್ ಇದ್ರೆ ನಮಗೆ ಜ್ವರದ ಔಷಧಿ ಅವಶ್ಯಕತೆನೇ ಬರೋದಿಲ್ಲ. ಬಾಡಿ ಹೆಂಗಾರ ಮಾಡಿ ತನಗೆ ಮಾಡಬೇಕು. ನೀವು ಕೈಯಲ್ಲಿ ನೀರು ಕುಡಿಸಿರ ಮಾಡ್ರಿ, ಅಥವಾ ಹಸಿ ಬಟ್ಟೆಯಿಂದ ಮೈ ಒರೆಸ್ತಾರ ಕೋಲ್ಡ್ ಮಾಡ್ರಿ, ಅಥವಾ ಔಷಧಿನ ಹಾಕಿ ಮಾಡಲೇಬೇಕು ಅಂತಿಲ್ಲ. ಸೊ ಉಗುರು ಬೆಚ್ಚಗೆ ನೀರಿಂದ ಮೈ ಒರೆಸಿ 1-2 ನಿಮಿಷ ಕೆಳಗಡೆ ಫ್ಯಾನ್ ಕೆಳಗಡೆ ನೀವು ಕುಡಿಸಿ ಆಟೋಮೆಟಿಕ್ 1-5 ನಿಮಿಷದಲ್ಲಿ ಜ್ವರ ಕಡಿಮೆ ಆಗುತ್ತೆ. ಇಷ್ಟು ಮಾಡಿದ್ರೂ ಜ್ವರ ಕಡಿಮೆ ಆಗಲಿಲ್ಲ ಅಂದ್ರೆ ಪ್ಯಾರಾಸಿಟಮಾಲ್ ಅನ್ನೋದು ಸಿಂಪಲ್ ಔಷಧಿ ಬರುತ್ತೆ. ಸೊ ನೀವು ಮಕ್ಕಳ ಏಜ್ ಆ್ಯಂಡ್ ವೇಟ್ ಪ್ರಕಾರ ನಿಮ್ಮ ಡಾಕ್ಟ್ರು ಅದನ್ನ ಡೋಸ್ ಹೇಳಿರ್ತಾರೆ. ಸೊ ಅಷ್ಟು ಡೋಸ್ ಹಾಕಿ ಸ್ವಲ್ಪ ಚೆನ್ನಾಗಿ ನೀರು ಕುಡಿಸಿ 1-3 ಗಂಟೆ ನೀವು ಟೈಮ್ ಕೊಟ್ಟರೆ ಆಟೋಮೆಟಿಕ್ ಜ್ವರ ಕಡಿಮೆ ಆಗುತ್ತೆ. ಸುಮಾರು ಪೇರೆಂಟ್ಸ್ ಏನು ಮಾಡ್ತಾರೆ, ಗಾಬರಿ ಜ್ವರ ಬಂದಿದೆ ಅಂತೇಳಿ ಹೈ ಫೀವರ್, ಜ್ವರ ಜಾಸ್ತಿ ಆದ್ರೆ ಏನಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ. ಒಪ್ಕೋತೀವಿ. ಕೆಲವೊಂದು ಜೆನೆಟಿಕ್ಕಾಗಿ ಕೆಲವೊಂದು ಮಕ್ಕಳಿಗೆ ಜ್ವರ ಜಾಸ್ತಿಯಾಗಿ ನೆತ್ತಿಗೇರಿ ಕೆಲವೊಂದು ಮಕ್ಕಳಿಗೆ ಫಿಟ್ಸ್ ಬರುತ್ತೆ. ಅದು 100ರಲ್ಲಿ 2-3% ಮಕ್ಕಳಿಗೆ. ಎಲ್ಲ ಮಕ್ಕಳಿಗೆ ಜ್ವರ ಜಾಸ್ತಿ ಆದ್ರೂ ಬರೋದಿಲ್ಲ. ಈ ರೀತಿ ಪ್ರೀಡಿಸ್ಪೋಸ್ಡ್ ಮಕ್ಕಳು, ಮೊದಲೇ ನಿರ್ಧರಿತ ಮಕ್ಕಳಿಗೆ ಏನಿರುತ್ತಲ್ಲ ಅವ್ರಿಗೆ ಸ್ವಲ್ಪ 100 ಫ್ಯಾರನ್ಹೀಟ್ ಬರ್ತಿದ್ದಂಗೆ ಫಿಟ್ಸ್ ಬರ್ಬೋದು. ಜ್ವರ ಜಾಸ್ತಿ ಇರಲೇಬೇಕು ಅಂತಿಲ್ಲ. ನಾರ್ಮಲ್ ಮಕ್ಕಳಿಗೆ 103-104 ಡಿಗ್ರಿ ಜ್ವರ ಇದ್ರೂ ಫಿಟ್ಸ್ ಬರೋದು ಇಲ್ಲ. ದಯವಿಟ್ಟು ಗಾಬರಿ ಆಗ್ಬಿಡಿ. ಅಂಥ ಹೈ ಫೀವರ್ ಔಷಧಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆಗಲೇ ಹೇಳಿದಂಗೆ ನೀವು ಏನು ಹೈ ಫೀವರು ಔಷಧಿ ಹಾಕ್ತಿರಲ್ಲ, ಸಿಂಪಲ್ ಉದಾಹರಣೆ, ಈಗ ಜ್ವರ ಬಂದಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ನೀವು ನೀರು ಕಡಿಮೆ ಕುಡಿದಿರ್ತೀರ. ಸೊ ಅಂಥ ಟೈಮಲ್ಲಿ ಕಿಡ್ನಿ ಮೇಲೆ ಟಾಕ್ಸಿನ್ ವಿಷಗಳನ್ನು ಹೊರಗೆ ಹಾಕೋ ಲೋಡ್ ಭಾಳ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಹೈ ಫೀವರ್ ಔಷಧಿ ಹಾಕಿದ್ರೆ ಇವೆಲ್ಲ ಕಿಡ್ನಿಗೆ ತೊಂದರೆ ಮಾಡುವಂಥ ಔಷಧಿಗಳು. ಆಲ್ರೆಡಿ ಕಿಡ್ನಿ ಸ್ಟ್ರೆಸ್ದೊಳಗಿರುತ್ತೆ, ಕಿಡ್ನಿಗೆ ಕೆಲಸ ಒತ್ತಡ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಕಿಡ್ನಿಗೆ ತೊಂದರೆ ಆಗುವಂಥ ಇನ್ನೊಂದು ವಸ್ತು ಒಳಗಡೆ ಹೋದರೆ ಕಿಡ್ನಿಗೆ ಲಿವರ್ಗೆ ತೊಂದರೆ ಆಗೋ ಜಾಸ್ತಿನೇ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸಿಂಪಲ್ ಔಷಧಿಯಿಂದ ಜ್ವರ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿರಿ. ನೀರು ಚೆನ್ನಾಗಿ ಕುಡಿಸಿ, ಮಿನಿಮಲ್ ಬಟ್ಟೆ ಹಾಕ್ರಿ. ಬಟ್ಟೆಯಿಂದ ಮೈ 5-7 ನಿಮಿಷ ಒರೆಸಿದ್ರೆ ಜ್ವರ ಸ್ಲೋ ಆಗಿ ಕಡಿಮೆ ಆಗುತ್ತೆ. ಒಂದು ದಿನ ವೇಟ್ ಮಾಡಿ. ಅಥವಾ ಜ್ವರದ ಜೊತೆಗೆ ಬೇರೆ ಏನಾರ ತೊಂದರೆ ಆಗುವಂಥ ಉಸಿರಾಟ ಜೋರು ಇದ್ರೆ, ಮಗು ಕಿರಿಕಿರಿ ಮಾಡಿದ್ರೆ ತಕ್ಷಣ ನಿಮ್ಮ ಮಕ್ಕಳ ಡಾಕ್ಟರ್ಗೆ ಹೋಗಿ ತೋರಿಸಿ. ಜ್ವರ ಬಂದರೆ ಗಾಬರಿ ಆಗಬೇಡ್ರಿ, ಥರ್ಮೋಮೀಟರ್ ಇಟ್ಕೊಳ್ರಿ. 100 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಜ್ವರದ ಔಷಧಿ ಹುಡುಕ್ರಿ. ಥ್ಯಾಂಕ್ ಯು. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಡವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ. ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ. ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.